ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಒಗಂಡಬಿ ಕೋಪೌಂಡ್ ಬೈ ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಚಾಟ್ ಟೈಮಿಂದ ಬರ್ತಾ ಇದ್ದಾರೆ. ಪ್ರಶಾಂತ್ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರೋ ಅಡುಗೆನ ಮಾಡಿ ತೋರಿಸ್ತಾ ಇದ್ದಾರೆ. ಮುರಳಿ ಅವರೇ, ಚಾಟ್ಸ್ನ ತಿನ್ನಬೇಕು ಅಂದ್ಕೊಂಡಾಗ ಸಿಕ್ಕಲ್ಲ, ಆದರೆ ಮನೇಲೇ ಮಾಡ್ಕೋಬೋದು. ಚಾಟ್ ಟೈಮ್ ಅವ್ರು ಬಂತು ಅಂತ ಹೇಳಿದ್ರೆ ಒಳ್ಳೆ ರುಚಿಯಾಗಿರೋವಂಥ ತಿಂಡಿಗಳು ಬಂತು ಅಂತ, ಅದ ಹೆಸರೇ ಚಾಟ್ ಟೈಮ್. ಸಿಕ್ಕಾಪಟ್ಟೆ ಚೆನ್ನಾಗಿರೋದು. ಇಲ್ಲಿ ಪ್ರಶಾಂತ್ ಬನ್ರಿ, ಇಲ್ಲಿ ಏನ್ರಿ ಮಾಡ್ತಾ ಇದ್ದೀರಾ? ಸರ್ ನಮಸ್ಕಾರ. ನಮಸ್ಕಾರ ಪ್ರಶಾಂತ್, ಏನು ಮಾಡ್ತಾ ಇದ್ದೀರಿ? ಸರ್ ಇವತ್ತು ಪಾಲಕ್ ಚಾಟ್ ಮಾಡ್ತಾ ಇರೋದು. ಆಹಾ, ಚೆನ್ನಾಗಿದೆ. ಸ್ವಲ್ಪ ಎಲ್ಲ ತಿಂದು ನೋಡಿದೆ, ಚೆನ್ನಾಗಿದೆ. ಪಾಲಕ್ ಚಾಟ್ ಮಾಡ್ತಾ ಇದ್ದೀರಾ? ಹೌದು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಚಾಟ್ ಟೈಮ್ಸ್ ಅಂಗಡಿಗಳಿದೆ. ಜಯನಗರ, ಜೆ ಪಿ ನಗರ, ಬಿ ಟಿ ಎಂ ಲೇಔಟು, ಮಲ್ಲೇಶ್ವರ, ತ್ಯಾಗರಾಜ ನಗರ ಎಲ್ಲ ಇಲ್ಲೆಲ್ಲಿ ಕಾಲೇಜ್ ಇದೆಯಲ್ಲ ಚಾಟ್ ಟೈಮ್ಸ್ ಇರುತ್ತೆ. ಬೇಕಾಗಿರೋಂಥ ಚಾಟ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ ನಮ್ಮ ಉತ್ತರ ಕರ್ನಾಟಕದ ಜನಪ್ರಿಯವಾದಂಥ ಗಿರ್ಮಿಟ್ ಕೂಡ ಸಿಗುತ್ತೆ. ಒಳ್ಳೊಳ್ಳೆ ಐಟಮ್ ಸಿಗುತ್ತೆ, ಕ್ವಾಲಿಟಿ ಆಗಿರ್ತಕ್ಕಂಥ ಐಟಮು. ಎಲ್ಲೆಲ್ಲೋ ಪಾನಿಪುರಿ ತಿಂದಿರ್ಬೋದು, ಒಂದ್ಸರಿ ಅಲ್ಲೋಗಿ ಪಾನಿಪುರಿ ತಿನ್ನೋಡಿ, ಅಲ್ಲೋಗಿ ಬೇಲ್ಪುರಿ ತಿನ್ನೋಡಿ, ಅಲ್ಲೋಗಿ ದಹಿ ಪುರಿ ತಿನ್ನೋಡಿ, ಅದ್ರ ಮಜಾ ಗೊತ್ತಾಗುತ್ತೆ ನಿಮಗೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಶಾಂತ್ ಅವ್ರು ಬಂದಿದ್ದಾರೆ. ಒಳ್ಳೆ ಒಂದು ಪಾಲಕ್ ಚಾಟನ್ನು ಮಾಡ್ತಾರೆ. ಪಾಲಕ್ ಚಾಟ್ ಮಾಡೋಕೆ ಏನೇನು ತಿಂದಿದೆ ಪ್ರಶಾಂತ್? ಪಾಲಕ್ ಚಾಟ್ ಬೇಕಾಗುವ ಸಾಮಗ್ರಿಗಳು: ಪಾಲಕ್ ಸೊಪ್ಪು, ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಓಂಕಾಳು, ಕಡಲೆಕಾಳು, ಹೆಸರು ಕಾಳು, ಖಾರ ಬೂಂದಿ, ಬೆಳ್ಳುಳ್ಳಿ ಚಟ್ನಿ, ಗ್ರೀನ್ ಚಟ್ನಿ, ಸಿಹಿ ಚಟ್ನಿ, ಮೊಸರು, ಈರುಳ್ಳಿ, ಚಾಟ್ ಮಸಾಲ, ಸೇವ್, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ತೊಳಿ ಎಣ್ಣೆ ಇಟ್ಕೊಳ್ಳ ನಾನು. ಇಟ್ಕೊಳ್ಳಿ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಇವಾಗ ಕಡಲೆ ಹಿಟ್ಟು ಹಾಕಿ. ಓಕೆ, 2-3 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿ. ಎಷ್ಟು ಕಾರ್ನ್ಫ್ಲವರು ಹಾಕಿ ಸರ್. 1.5 ಸ್ಪೂನು. 1.5 ಸ್ಪೂನು ಕಾರ್ನ್ಫ್ಲವರು. ಸ್ವಲ್ಪ ಅಜ್ವೈನು. ಓಕೆ. ಓಂಕಾಳಿನ ಪುಡಿ. ಆಮೇಲೆ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ ಸರ್. ಇವಾಗ ನೀರು ಹಾಕಿ ಅದನ್ನು ಸಂಪ್ಳ ಥರ, ಒಂದು ತೆಳುವಾದ ಸಂಪ್ಳ ಥರ ಅದನ್ನು ಕಲಿಸ್ಕೋಬೇಕು. ಅದು ತೆಳುವಾಗಿ ಆ ಎಲೆ ಮೇಲೆ ಅಂಟ್ಕೋಬೇಕು ಅಲ್ವಾ ಪ್ರಶಾಂತ್? ಕರೆಕ್ಟ್. ಅವಾಗಲೇ ಕ್ರಿಸ್ಪಿ ಆಗೋದು. ಎಸ್ ಸರ್. ಗಂಟು ಬರ್ದಿರೋ ಥರ ಅದನ್ನು ನೀಟಾಗಿ ಸಂಪ್ಳ ಥರ ಕಲಿಸ್ಕೋಬೇಕು, ತೆಳುವಾಗಿರಬೇಕು. ಎಲೆ ಹಿಂಗೆ ಹಾಕಿ ಎಣ್ಣೆಯಲ್ಲಿ ಬಿಟ್ಟರೆ ಎಲೆ ಮೇಲೆ ಅಂಟ್ಕೊಂಡಿದೆಯೋ ಅಂಟ್ಕೊಂಡಿಲ್ವೋ ಅನ್ನೋ ಥರ ಇರಬೇಕು. ಅವಾಗಲೇ ಅದು ಕ್ರಿಸ್ಪಿ ಆಗಿರುತ್ತೆ. ತಪ್ಪಗೆ ಏನಾದ್ರು ಕೋಟಿಂಗ್ ಕೊಟ್ಟರೆ ಹಾರ್ಡ್ ಆಗಿ. ಓಂಕಾಳು ಹಾಕಿದ್ದಾರೆ, ಸ್ವಲ್ಪ ಕಡಲೆ ಹಿಟ್ಟು ಹಾಕಿದ್ದಾರೆ, ಪಾಲಕ್ ಸೊಪ್ಪದು. ವೆರಿ ಗುಡ್. ಆ ಎಲೆ ನಿಮ್ಗೆ ಗೊತ್ತಾಗುತ್ತೆ, ಒಂಥರ ಮೆತ್ತಿದ ಎಲೆ ಆರ್ಡಾಗುತ್ತೆ, ಕರುಮ್ ಅಂತ ತಿನ್ನಂಗಿರ್ಬೇಕು. ಸರಿನಾ? ಸಾಕಲ್ಲ? ಕ್ರಿಸ್ಪಿಯಾಗಿದೆ, ಕರುಮ್ ಅನ್ಬೇಕಿದು ತಿಂದ್ರೆ. ಸಾಕಲ್ಲ? ಇದು ಕೆಲಸ ಮುಗಿತಾ? ಒಳ್ಳೆ ಒಂದು ಪಾಲಕ್ ಚಾಟನ್ನ ಮನೇಲಿ ಯಾವ ರೀತಿ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಬೆಂಗಳೂರಿನ ಜನಪ್ರಿಯವಾದಂತ ಚಾಟ್ ಟೈಮ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಪ್ರಶಾಂತ್, ಮಾಡ್ಕೊಳ್ಳಿ ಪ್ರಶಾಂತ್. ಓಕೆ, ಒಂದು ಪ್ಲೇಟ್ಗೆ ಎಷ್ಟು ಹಾಕ್ತೀರಾ? ಇದು 3 ಪೀಸ್ ಬರುತ್ತೆ ಸರ್. ಇದಕ್ಕೆ 3 ಪೀಸ್, 3 ಎಲೆ, 3 ಎಲೆ ಒಂದು ಪ್ಲೇಟ್ಗೆ ಹಾಕಿ ಸರ್. ಬ್ರೇಕ್ ಮಾಡಬೇಕಿದ್ನ ಫ್ರೈಡ್ ಪಾಲಕ್ಕು. ಓಕೆ, ವೆರಿ ಗುಡ್. ಕ್ರಿಸ್ಪ್ ಬಂದ್ಬಿಟ್ಟಿದೆಯಲ್ಲ, ಕರುಮ್ ಅಂತ ಇದೆ ಅವಲೇ ಕ್ರಿಸ್ಪಿ ಆಗಿರುತ್ತೆ. ಪಾಲಕ್ ಚಾಟು ನಮ್ಮ ಚಾಟ್ ಟೈಮಲ್ಲಿ ಸಿಕ್ಕಾಪಟ್ಟೆ ಫೇಮಸ್ಸು. ಒಂದ್ಸರಿ ತಿನ್ನೋಡಿದವರು ಅದನ್ನು ಬಿಡೋಕ್ಕೆ ಚಾನ್ಸೇ ಇಲ್ಲ. ಇದನ್ನೇ ಮನೇಲಿ ಮಾಡ್ಕೊಂಡ್ರೆ ಹೆಂಗಿರುತ್ತೆ ಅಂತ ನಾವು ತೋರ್ಸೋಕ್ಕೋಸ್ಕರ ಚಾಟ್ ಟೈಮಿಂದ ಕರೆಸಿದ್ದೀವಿ. ಒಳ್ಳೊಳ್ಳೆ ಸ್ನ್ಯಾಕ್ಸ್ ಐಟಮ್ಗಳನ್ನ ತೋರಿಸ್ತಾ ಇದ್ದೀವಿ. ಕ್ವಾಲಿಟಿ ಆದಂಥ ಒಂದು ಚಾಟ್ ಸಿಗೋವಂಥ ಜಾಗ ಬೆಂಗಳೂರು ನಾನು ನೋಡಿದ ಪ್ರಕಾರ ಚಾಟ್ ಟೈಮ್ಸ್ ಒಂದೇನೇ. ಸರ್, ಸೊ ಇದಕ್ಕೆ ನೆನೆಸಿರುವಂಥ ಕಡಲೆಕಾಳು ಮತ್ತು ಹೆಸರು ಕಾಳು ನೆನೆಸಿ ಬೇಯಿಸಿದೀವಾ? ತೋರಿಸಿ. ಹೌದು, ನೆನೆಸಿ ಬೇಯಿಸಿರೋವಂಥದ್ದು. ಓಕೆ, ಸ್ವಲ್ಪ ಉಪ್ಪು ಹಾಕಿದ್ದಾರೆ. ಉಪ್ಪು, ಅರ್ಶಿನ ಹಾಕಿದಿರಲ್ಲ? ಅರ್ಶಿನ ಹಾಕಿಲ್ಲ, ಬರೀ ಉಪ್ಪು ಮಾತ್ರ ಹಾಕಿದ್ದಾರೆ. ಉಪ್ಪನ್ನು ಹಾಕಿ ನೆನೆಸಿರ್ತಕ್ಕಂಥ ಕಡಲೆಕಾಳು ಮತ್ತು ಹೆಸರು ಕಾಳನ್ನು ಹಾಕಿದ್ದೀವಿ. ಎಷ್ಟು ಬೂಂದಿ, ಬರೀ ಬೂಂದಿ, ನೋ ಖಾರ ನೋ ಸಿಹಿ, ಸಪ್ಪೆ ಬೂಂದಿ. ಓಕೆ, ಆಮೇಲೆ ಎಷ್ಟು ಈ ಚಟ್ನಿಗಳು ಹಾಕೋದು ಇವಾಗ ಹಾಕಿ. ಮೊದಲನೇದು ಬೆಳ್ಳುಳ್ಳಿ ಚಟ್ನಿ. ನಾಳಿನ ಕಾರ್ಯಕ್ರಮದಲ್ಲಿ ಈ ಬೆಳ್ಳುಳ್ಳಿ ಚಟ್ನಿ ಯಾವ ರೀತಿ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ನಮ್ಮ ಚಾಟ್ ಟೈಮಿನ ಪ್ರಶಾಂತ್ ಅವರು. ಓಕೆ,
ಆಮೇಲೆ ಗ್ರೀನ್ ಚಟ್ನಿ, ಎಸ್, ಹಸಿರು ಕಲ್ಲರ್ ಚಟ್ನಿ, ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಸ್ವಲ್ಪ ಹುರ್ಗಡ್ಲೆ, ಸ್ವಲ್ಪ ಕಡಲೆಕಾಯಿ ಬೀಜವನ್ನು ಹಾಕಿ ಮಾಡಿರ್ತಕ್ಕಂಥ ಹಸಿರು ಬಣ್ಣದ ಖಾರವಾದಂಥ ಚಟ್ನಿ. ಖರ್ಜೂರ ಚಟ್ನಿ, ಆಮೇಲೆ ಖರ್ಜೂರ ಮತ್ತು ಹುಳಿಯನ್ನು ಹಾಕಿ ನೆನೆಸಿಟ್ಟು ಅದನ್ನು ರುಬ್ಬಿದ ನಂತರ ಅದನ್ನು ತವಾ ಮೇಲೆ ಹಾಕಿ ಅದಕ್ಕೆ ಸ್ವಲ್ಪ ಸಕ್ಕರೆ, ಕಲ್ಲು ಏನು ಕಲ್ಲದು, ಬ್ಲ್ಯಾಕ್ ಸಾಲ್ಟನ್ನು ಹಾಕಿ ಮಾಡಿರ್ತಕ್ಕಂಥದ್ದು. ತುಂಬ ಮಜವಾಗಿದೆ. ಇದನ್ನೆಲ್ಲ ನಾಳಿನ ಕಾರ್ಯಕ್ರಮದಲ್ಲಿ ಇದನ್ನ ಯಾವ ರೀತಿ ಚಟ್ನಿಗಳನ್ನ ಮಾಡ್ಕೋಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಪ್ರಶಾಂತ್ ಅವರು. ಆಮೇಲೆ ಕರ್ಡ್ ಹಾಕ್ಬೇಕು ಮೇಲೆ. ಕರ್ಡ್ ಹಾಕ್ಲೇಬೇಕಲ್ಲ? ಹೌದು, ಕ್ರೀಮಿನೆಸ್ ಟೇಸ್ಟೇ ಬೇರೆ ಬರುತ್ತೆ. ಓಕೆ ಓಕೆ. ಅಲ್ಲಿ ಈರುಳ್ಳಿ, ಎಸ್ ಸರ್, ಈರುಳ್ಳಿ ಹಾಕಿ. ಆಮೇಲೆ ಕೊತ್ತಂಬರಿ, ಎಸ್, ಸ್ವಲ್ಪ ಚಾಟ್ ಮಸಾಲ ಮೇಲ್ಗಡೆ, ಥರ ಸೇವು ಸ್ವಲ್ಪ. ಓಕೆ. ಅದು ಅಷ್ಟೇ ಹಾಕಬೇಕು, ಜಾಸ್ತಿ ಎಲ್ಲ ಹಾಕ್ಬಿಟ್ರೆ ಆ ಮಜಾ ಹೊಟ್ಟೋಗುತ್ತೆ. ರೆಡಿನಾ? ರೆಡಿ ಸರ್. ಪಾಲಕ್ ಚಾಟ್ ಸರ್. ಚಾಟ್ ಟೈಮಿನ ಪ್ರಶಾಂತ್ ಅವ್ರು ಬಂದಿದ್ದಾರೆ. ಒಳ್ಳೆ ಒಂದು ಪಾಲಕ್ ಚಾಟನ್ನು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡಿಕೊಟ್ಟಿದ್ದಾರೆ. ತುಂಬ ಜನ ಕೇಳ್ತಾ ಇದ್ರು, ಮುರಳಿಯವರೇ ಮಕ್ಕಳಿಗೆಲ್ಲ ದಿನ ಕರ್ಕೊಂಡೋಗಿ ತಿನ್ಸೋಕ್ಕಾಗಲ್ಲ, ದಯವಿಟ್ಟು ಚಾಟ್ಸ್ ಮಾಡೋರನ್ನ ಕರೆಸಿ ಒಳ್ಳೊಳ್ಳೆ ಚಾಟ್ಸ್ನ ತೋರಿಸಿ ನಾವು ಮಲ್ಲು ಮಾಡ್ಕೊಳ್ಳೋ ಥರ ಆಗಲಿ ಅಂತ ನಮ್ಮ ಚಾಟ್ ಟೈಮಿಂದ ಪ್ರಶಾಂತ್ ಅವ್ರು ಬಂದು ಅದ್ಭುತವಾಗಿರುವಂಥ ಈ ಪಾಲಕ್ ಚಾಟನ್ನು ಮಾಡಿಕೊಟ್ಟಿದ್ದಾರೆ. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಪಾಲಕ್ ಚಾಟ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್, ಓಂಕಾಳು, ಉಪ್ಪು, ನೀರು ಹಾಕಿ ಗಂಟಿಲ್ಲದಂತೆ ಕಲಸಿ ಪಾಲಕ್ ಎಲೆಯನ್ನು ಅದ್ದಿ ಕಾದ ಎಣ್ಣೆಯಲ್ಲಿ ಕರಿಯಿರಿ. ನಂತರ ಸರ್ವಿಂಗ್ ಪ್ಲೇಟ್ಗೆ ಹಾಕಿ ಮುರಿದು ಅದರ ಮೇಲೆ ನೆನೆಸಿ ಬೇಯಿಸಿದ ಕಡಲೆಕಾಳು, ಹೆಸರುಕಾಳು, ಖಾರ ಬೂಂದಿ ಕಾಳು, ಬೆಳ್ಳುಳ್ಳಿ ಚಟ್ನಿ, ಗ್ರೀನ್ ಚಟ್ನಿ, ಸಿಹಿ ಚಟ್ನಿ, ಮೊಸರು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸೇವ್ ಹಾಕಿದರೆ ಪಾಲಕ್ ಚಾಟ್ ರೆಡಿ ಟು ಟೇಸ್ಟ್. ಚಾಟ್ ಟೈಮ್ಸ್, ಒಳ್ಳೆ ಪಾಲಕ್ ಚಾಟ್ಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡೋಣ. ಹಾಂ ಸರ್, ಟ್ರೈ ಮಾಡಿ. ಇದೇನ್ರಿ ಪೂರ್ತಿ ಬರ್ತಾ ಇದೆ? ಮೊಸರಿಗೆ ಏನು ಹಾಕಿದ್ದೀರಾ? ಸ್ವಲ್ಪ ಸಕ್ಕರೆ ಇರುತ್ತೆ. ಮೊಸರು ಸ್ವಲ್ಪ ಸಕ್ಕರೆ ಇದೆ. ಕ್ರಿಸ್ಪಿ ಆಗಿದೆ ಪಾಲಕ್. ಈ ಚಾಟ್ ಟೈಮ್ಸ್ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಮೊಬೈಲ್ ಚಾಟ್ಸ್ನ ಶುರು ಮಾಡಿದ್ದಾರೆ. ಅಂದರೆ ಒಂದೊಂದು 50 ಜನ ಸೇರಿದ್ದೀವಿ, ಒಂದು 100 ಜನ ಸೇರಿದ್ದೀವಿ, ಎಲ್ಲರೂ ಹೋಗಿ, ಅಥವಾ ಅವ್ರ ಮನೇಲಿ 40 ಜನ ಇದ್ದೀವಿ, ಎಲ್ಲರೂ ಒಂದು 3 ಪ್ಲೇಟ್ ತಿಂತೀವಿ ಅಂದರೆ ಅಲ್ಲಿ ಹೋಗಿ ತಿನ್ನೋಕ್ಕಾಗಲ್ಲ, ಜಾಗ ಇರಲ್ಲ, ಪ್ಲೇಟ್ಗಳು ಸರಿಯಾಗಿ ತೊಳೆದಿರಲ್ಲ, ತುಂಬ ಕಡೆ ಯೂಸ್ ಒಂದು ಪ್ಲೇಟ್ ಇನ್ನೂ ಕೊಡೋಕ್ಕೆ ಶುರು ಮಾಡಿಲ್ಲ. ನೋ ಪ್ರಾಬ್ಲಮ್, ಚಾಟ್ ಟೈಮ್ ಅವ್ರು ಫೋನ್ ಮಾಡಿದ್ರೆ, ಸರ್ ನಾವು ಜನ ಇದ್ದೀವಿ, ನಮ್ಮ ಮನೆಗೆ ಬಂದು ಸರ್ವಿಸ್ ಕೊಡಬೋದಾ ಅಂತ ಕೇಳಿದ್ರೆ ಸಾಕು. ಮಿನಿಮಮ್ 50 ಜನ ಇದ್ರೆ ಕೊಡ್ತೀರಾ? 50-100 ಜನ ಇದ್ದರೆ ಅಲ್ಲಿ ಬಂದುಬಿಟ್ರೆ ಅವರೇ ತರ್ತಾರೆ, ಅಲ್ಲೇ ಸರ್ವ್ ಮಾಡ್ತಾರೆ, ಅಲ್ಲೇ ಕೊಡ್ತಾರೆ, ವಾಪಸ್ ಹೋಗ್ತಾರೆ. ನೀವೆಲ್ಲ ಹೋಗೋ ಅವಶ್ಯಕತೆ ಇಲ್ಲ. ಹೊಸ ಸರ್ವಿಸ್ಗಳನ್ನ ಶುರು ಮಾಡಿದ್ದಾರೆ. ಒಳ್ಳೆ ಚಾಟ್ಸು, ಅದರಲ್ಲೂ ಕ್ಯಾಟ್ರಿಂಗ್ಗಳ ಬೇರೆ ಶುರು ಮಾಡಿದ್ದಾರೆ. ಓಕೆ, ಈ ಥರ ಒಳ್ಳೆ ಚಾಟ್ಸ್ನ ತಿನ್ನಬೇಕು ಅಂದರೆ ಎಲ್ಲಿದೆ ನಿಮ್ಮ ಬ್ರಾಂಚು? BTM ಫಸ್ಟ್ ಸ್ಟೇಜಲ್ಲಿದೆ. ಇನ್ನು JP ನಗರ RV ಡೆಂಟಲ್ ಕಾಲೇಜ್ ಮುಂದ್ಗಡೆ ಒಂದಿದೆ. ಆಮೇಲೆ JP ನಗರಲ್ಲೇ 24th ಮೇನಲ್ಲಿದೆ. ಇನ್ನೊಂದು ಹನುಮಂತ ನಗರಲ್ಲಿದೆ. ಓಹೋ, ಗಣೇಶ್ ಭವನ್ ಅಪೋಸಿಟ್ಟು. ಜಯನಗರ 4th ಬ್ಲಾಕ್ ಮಯಾಸ್ ಹತ್ರ ಇದೆ. ಓಕೆ, ಸಖತ್ತಾಗಿದೆ. ಚಾಟ್ಸ್ನ ತಿನ್ನಬೇಕಾದ್ರೆ, ಫೋನ್ ಮಾಡಬೇಕಾದ್ರೆ, ಪ್ರಶಾಂತ್ ಅವ್ರ ನಂಬರ್ ಹೇಳಬೇಕಾದ್ರೆ 98452 533 533 ಫೋನ್ ಮಾಡಿ ಪ್ರಶಾಂತ್ ಅವರು ಸಿಗ್ತಾರೆ. ಈ ಥರ ಚಾಟ್ಸ್ನ ತಿನ್ನೋಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್. ಖಂಡಿತ, ಥ್ಯಾಂಕ್ ಯು ಸರ್. ನಮ್ಮ ಕೈ ರುಚಿನ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ತೇಜಸ್ವಿನಿ. ತೇಜಸ್ವಿನಿ, ಏನ್ ಮಾಡ್ಕೊಂಡಿದ್ದೀರಿ? ಹೌಸ್ ವೈಫ್. ಯಜಮಾನ್ ಏನ್ ಮಾಡ್ತಾರೆ? JDM ಸಾಫ್ಟ್ವೇರ್ ಕಂಪ್ನಿ ವರ್ಕ್ ಮಾಡ್ತಿದ್ದಾರೆ. ಎಲ್ಲಿದೆ ಅದು? ಅದು ಸಿಸ್ಕೋ ಹತ್ರ ಇದೆ. ಸಿಸ್ಕೋ ಎಲ್ಲಿದೆ? ಮಾರತಳ್ಳಿ. ಮನೆಯಲ್ಲಿದೆ? ಮನೆ ನಾಗರಬಾವಿ. ಅಯ್ಯೋಯ್ಯೋ, ಮಾರತಳ್ಳಿಲಿ, ನಾಗರಬಾವಿಯಲ್ಲಿ ಹೆಂಗ್ ದಿನ ಓಡಾಡೋದವರು? ಕ್ಯಾಬ್ ಬರುತ್ತೆ. ಕ್ಯಾಬ್ ಬರುತ್ತೆ, ವಾರಕ್ಕೆ 2 ದಿನ ರಜೆ ಇರುತ್ತೆ. ಹೌದು. ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಸಾಯಂಕಾಲ 8:00ವರೆಗೆ ಬರ್ತಾರೆ. ಇಲ್ಲ, ಮಧ್ಯಾಹ್ನ 12 ಗಂಟೆಗೆ ಹೋಗಿ ರಾತ್ರಿ 11 ಗಂಟೆಗೆ ಬರ್ತಾರೆ. ಅದು ಒಂಥರ ಒಳ್ಳೆ ಟೈಮಿಂಗು. ಓಕೆ, ಮತ್ತೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ವಿನಿ ಅವರೇ ಏನ್ ಮಾಡ್ತಾ ಇದ್ದೀರಾ? ಸ್ಪೈಸಿ ಚಿಕನ್ ಮುಲಾಯ್ ಮಿಟ್ಟಿ ಅಂತ ಮಾಡ್ತಿದ್ದೀನಿ. ಸ್ಪೈಸಿ ಚಿಕನ್ ಮುಲಾಯ್ ಟಿಕ್ಕಾ. ಮುಲಾಯ್ ಟಿಕ್ಕಾ. ಮಲಾಯ್ ಟಿಕ್ಕನ ಮುಲಾಯ್ ಟಿಕ್ಕಾ? ಮುಲಾಯ್ ಟಿಕ್ಕಾ. ಅಯ್ಯೋಯ್ಯೋ,
ಓಕೆ ಯಾವುದೋ ಹೊಸ ಅಡುಗೆ ಮಾಡ್ತಾ ಇದ್ದಾರೆ ನಿಮ್ಮ ಯಜಮಾನ್ರಿಗೆ ತಿನ್ಸಿದ್ದೀರಾ ತಿನ್ಸಿದ್ದೀನಿ. ಮಾನ್ಯ ದಿನ ಕೆಲ್ಸಕ್ಕೆ ಹೋಗಿದ್ರಾ? ಹೋಗಿದ್ದು. ಹಂಗಿದ್ರೆ ಮಾಡ್ಬೋದು, ನೋ ಪ್ರಾಬ್ಲಮ್. ಶುರು ಮಾಡೋಣ. ಓಕೆ. ಏನೇನು ತಂದಿದ್ದೀರಾ ಮಾಡಕ್ಕೆ ಹೇಳಿ. ಸ್ಪೈಸಿ ಚಿಕನ್ ಮೂಲಕಟ. ಬೇಕಾಗುವ ಸಾಮಗ್ರಿಗಳು: ಚಿಕನ್, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಅಚ್ಚ ಖಾರದ ಪುಡಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಒಂದು ಬೌಲ್ ಕೊಡಿ ಮ್ಯಾರಿನೇಟ್ ಮಾಡ್ಕೊಳಕ್ಕೆ. ಏನು ಯಜಮಾನ್ ಹೆಸರು? ದಿಲೀಪ್. ಯಾರಿದ್ದೀರಾ ಮನೇಲಿ ಅತ್ತೆ, ಮಾವ, ಹಸ್ಬೆಂಡ್, ನಾನು. 4 ಜನನಾ? ಓಕೆ. ಅಡುಗೆ ಯಾರು ಮಾಡೋದು ಜಾಸ್ತಿ? ನಿಮ್ಮ ಅತ್ತೆನಾ? ಅತ್ತೆ ಮಾಡ್ತಾರೆ, ನಾನು ಗೊತ್ತಾಯ್ತು. ಮಾಡ್ತೀನಿ. ನೀವು ನೋಡ್ದೇಲೆ ಗೊತ್ತಾಯ್ತು ಬಿಡಿ. ಪಾಪ ನೀವು ಮಾಡೋ ಲಕ್ಷಣಗಳೇ ಕಾಣ್ತಲ್ಲ ಇಲ್ಲಿ. ಚಿಕನ್ 1/2 kg ತಗೊಂಡಿದ್ದೀನಿ. ಹಾಕಿ. ಅಮ್ಮನ ಮನೆ ಇರೋದಿಲ್ಲಿ? ಮಡಿಕೇರಿ ಹತ್ರ ಸೋಮಪೇಟ್. ಸೋಮವಾರಪೇಟೆ ಅವರೇ ನೀವು? ಹೌದು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 4 ವರ್ಷ ಆಯ್ತು. 4 ವರ್ಷದಿಂದ ಬೆಂಗಳೂರಲ್ಲಿದ್ದೀರಾ? ಹೌದು. ಓಕೆ. ಉಪ್ಪು ಕೊಡಿ. ಉಪ್ಪಲ್ಲೇ ಇದೆ. ಸ್ವಲ್ಪ ಇದಕ್ಕೆ ಹಾಕೊಳ್ಳೋದು, ಆಮೇಲೆ ಗ್ರೀನ್ ಖಾರದ ಪುಡಿ. ಓಕೆ. ರವಿ ಅವರ ಖಾರದ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಾ? ಇನ್ನೊಂದು ಸ್ವಲ್ಪ ಹಾಕಿ. ಓಕೆ ಸಾಕಾ? ಅರಿಶಿನದ ಪುಡಿ. ಅರಿಶಿನದ ಪುಡಿ ಬೇಕಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ರವಿ ಅವರ ಅರಿಶಿನ ಪುಡಿ. ಸಾಕಾ ತೇಜಸ್ವಿನಿ ಅವರೇ? ಸಾಕು. ಏನು ಬೇಕು? ಅಷ್ಟೇ. ಇದು ಇನ್ನು ತವಾ ತಗೊಳ್ಳಿ, ಒಂದು ಪ್ಯಾನ್. ಇದೇನು ಮಡಿಕೇರಿ ಸ್ಟೈಲ್ ಇದು? ನಿಮ್ಮ ಕೂರ್ಗ್ ಸ್ಟೈಲ್ ಇದು? ಕೂರ್ ಸ್ಟೈಲ್ ಅಂತಲ್ಲ, ಮಾಡ್ತೀವಿ ನಮ್ಮನೇಲಿ ಅಷ್ಟೇ. ನಿಮ್ಮಲ್ಲಿ ಮಾಡ್ತೀರಾ? ಮಾಡಿದವ್ರಲ್ಲ ಮನೆ ಜನ ಕೆಲ್ಸಕ್ಕೆ ಹೋಗಿದ್ದಾರೆ, ಅದೇ ಹೌದು ಪ್ರೂಫ್ sir, ಮಾಡ್ಬೋದು ಅಂತ. ಮಾಡ್ತೀವಿ. ಓಕೆ ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಪ್ಯಾನ್ ಕೊಡಿ. ಪ್ಯಾನಲ್ಲಿ ಹಾಕ್ಬಿಡ್ತೀರ ಅದನ್ನ? ಇಲ್ಲ, ಅದು ಒಗ್ಗರಣೆ ಹಾಕೊಂಬೇಡಿ. ಫಸ್ಟ್ ಎಣ್ಣೆ ಕೊಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರಾನ್ ಆಯಿಲ್. 3 ಈರುಳ್ಳಿ ತಗೊಂಡಿದ್ದೀನಿ. 3 ಈರುಳ್ಳಿ ಲೆಕ್ಕನಾ? ಹೌದು. ಓಕೆ. ಏನಿಷ್ಟ ಯಜಮಾನ್ರಿಗೆ ನೀವು ಮಾಡೋದು? ಫಿಶ್. ಫಿಶ್ ಬೇರೆ ಮಾಡ್ತೀರಾ? ಎಲ್ರಿ ಸೋಮವಾರಪೇಟೆಯಲ್ಲಿ ಫಿಶ್ ಸಿಗುತ್ತೆ ನಿಮಗೆ? ಫಿಶ್ ಮಂಗಳೂರಿಂದ ಬರುತ್ತೆ. ಮಂಗಳೂರಿಂದ ಬರೋದಾ? ಹೌದು. ಓಕೆ. ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊತೀನಿ. ದಯವಿಟ್ಟು ಮಾಡ್ಕೊಳ್ಳಿ. ಆಮೇಲೆ ಅಷ್ಟೇ, ಇದೊಂದೇ ಪೇಸ್ಟ್ ಮಾಡ್ಕೊಳ್ಳೋದು. ಸಾಕಾ? ಶುಂಠಿ ಅಷ್ಟೇ ಬೆಳ್ಳುಳ್ಳಿ ಸೌತೆಕಾಯಿ? ಪೇಸ್ಟ್ ಇದೆ, ಸಾಕು. ಹಚ್ಚ ಖಾರದ ಪುಡಿ ಹಾಕ್ತೀವಿ ಅದಕ್ಕೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಹಾಕೊಳ್ಳಿ. ನಿಮ್ಮ ಮತ್ತೇನು ಚೆನ್ನಾಗಿ ಮಾಡ್ತಾರೆ ಅಡುಗೆ? ಅವರು ಎಲ್ಲ ಥರ ಐಟಮು ಚೆನ್ನಾಗಿ ಮಾಡ್ತಾರೆ. ಅವರೇ ಮಾಡೋದು ಎಲ್ಲ ಥರ ಐಟಮು ಚೆನ್ನಾಗಿ. ನಾವು ಮಾಡ್ತೀವಿ, ಅವರು ಮಾಡ್ತಾರೆ. ಎಸ್. ಹಾಕಿ. ಏನಿದು ರುಬ್ಕೊಂಡಿರೋಂಥ ಖಾರ, ಹಸಿಮೆಣಸಿನ್ಕಾಯಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿಯ ಪೇಸ್ಟು. ಹೌದು. ಸಾಕಾ? ಇಷ್ಟೇನೆ? ಸಾಕು. ಏಯ್. ಹಚ್ಚ ಖಾರದ ಪುಡಿ ಹಾಕ್ತೀವಿ ಅದಕ್ಕೆ. ಓಕೆ. ಆಮೇಲೆ ಚೆನ್ನಾಗಿ ಅದು ಸ್ಮೆಲ್ ಹೋಗ್ಬೇಕು, ಹಸಿ ವಾಸನೆ ಹೋಗ್ಬೇಕು. ಖಾರದ ಪುಡಿ ಬೇಕಾ ಅದಕ್ಕೆ? ಹೌದು. ಮೇಲೆ ತರಕಾರಿ ತರಕ್ಕೆ ನೀವು ಹೋಗ್ತಾರೆ, ನೀವು ಮತ್ತೆ ಹೋಗ್ತಾರಾ? ಇಬ್ಬರು ಹೋಗ್ತೀವಿ. ಎಷ್ಟಿದೆ ತರಕಾರಿ ಕೆ ಜಿ ಅಂತ ಎಲ್ಲ ಗೊತ್ತಿದೆಯಾ ನಿಮಗೆ? ಗೊತ್ತಿದೆ. ಒಂದೊಂದು ದಿವಸ ಒಂದೊಂದು ರೇಟ್ ಇರುತ್ತಲ್ಲ. ಓಕೆ. 3 ದಿವಸ ಟೊಮೊಟೊ ಎಷ್ಟಿತ್ತು ಕೆ ಜಿ? 20 ರೂಪಾಯಿ. ನಮ್ಮ ಮನೆ 10 ರೂಪಾಯಿ 2 ಕೆ ಜಿ. ನಮ್ಮ ಇವತ್ತಿನ ಕಾರ್ಯಕ್ರಮನ ಬಳಸ್ತಾ ಇದೀವಿ ರವಿಯವರ ಅಚ್ಚ ಖಾರದ ಪುಡಿ. ಎಷ್ಟು ಬೇಕು ನೋಡ್ಕೊಳ್ಳಿಮ್ಮ. ಸಾಕು ಸಾಕು. ನೆಕ್ಸ್ಟು ನೀವೇನು ಮಾಡ್ತಾರೆ ಅಡುಗೆ ಇನ್ನೊಂದು ಹೇಳಿದಿನ? ಸ್ಪೈಸಿ ಚಿಕನ್ ಮುಲಾಯ್ ಟಿಕಾ. ಏನಾಗ್ಲಿ ಅದಕ್ಕೆ? ಅರಿಶಿನ ಪುಡಿ. ರವಿಯವರ ಅರಿಶಿನ ಪುಡಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಮ್ಮ? ಸಾಕು. ಆಮೇಲೆ ಉಪ್ಪು ಹಾಕಿ. ಮ್ಯಾರಿನೇಟ್ಗೆ ಒಂದು ಸ್ವಲ್ಪ ಹಾಕಿದ್ದೀವಿ. ಹೌದು. ಅದಕ್ಕೆ ಮೊಸರು ಗಿಸ್ರು ಬೇಡವಾ ಮ್ಯಾರಿನೇಟ್ಗೆ? ಬೇಡ. ಹಂಗೆ ಆಗಿರುತ್ತಾ? ಹೌದು. ಓಕೆ. ನೆಕ್ಸ್ಟು ಚಿಕನ್ ಹಾಕೋಣ. ಸಿನಿಮಾ ಏನೋ ಹೋಗ್ತೀರಾ ಯಜಮಾನ ಕರ್ಕೊಂಡು? ಇಲ್ಲ, ಯಾಕೋ? ನಂಗೆ ಇಷ್ಟ ಆಗಲ್ಲ. ಸಿನಿಮಾಗೆ ಹೋಗೋದೇ ಇಷ್ಟ ಆಗಲ್ವಾ? ನಾಟಕಕ್ಕೂ ಹೋಗಲ್ಲ. ಯಕ್ಷಗಾನ? ಇಲ್ಲ. ಹಂಗಿದ್ರೆ ಕಷ್ಟ ಬಿಡಿ. ಮತ್ತೆ ನಿಮ್ಮ ಯಜಮಾನ ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಯಾರನ್ನ ಕರ್ಕೊಂಡು ಹೋಗೋದು? ಅವ್ರು ಹೋಗೋದೇ ಇಲ್ವಲ್ಲ. ಓ, ನಿಮ್ಗೆ ಹೇಳಲ್ಲ ಅಂತ ಕಾಣುತ್ತೆ. ಇಲ್ಲ, ಹೇಳ್ತಾರೆ. ಬಿಡಿ. ಅವ್ರು ಹೋಗೋದಿಲ್ಲ ಅಲ್ಲ. ಆಯ್ತು ಬಿಡಿ. ಏನು ನಿಮ್ಮ ಯಜಮಾನ ಹೆಸರು ಹೇಳಿ? ದಿಲೀಪ್. ದಿಲೀಪ್. ಅವತ್ತು ಸಿಕ್ಕಿರು ಥಿಯೇಟ್ರಲ್ಲಿ ನನಗೆ. ಆಮೇಲೆ ಹೇಳ್ತೀನಿ ಕತೆನ. ಆಯ್ತು, ಹೇಳಿ. ಚಿಕನ್ ಮುಲ್ಲಕಿಟ ಯಾವ ಭಾಷೆ ರೀ ಅದು? ಅದು ಕೇರಳದು ಡಿಶ್ಶು. ಓ, ಆ ಪುಡಿ. ಅದಕ್ಕೆ ಗೊತ್ತಾಗಿಲ್ಲ ನಮಗೆ. ನಮ್ದೆಲ್ಲ ಬೇರೆ ಬಿಡಿ, ಕಿಟ್ಟ ಎಲ್ಲ ಬರಲ್ಲ. ಓಕೆ. ಆಮೇಲೆ ನೀನು ಹಾಕೋಣ. ಗರಂ ಮಸಾಲ ಒಂಚೂರು ಸ್ವಲ್ಪ ರವಿಯವರ ಗರಂ ಮಸಾಲ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸಾಕಾ? ಸಾಕು ಸಾಕು. ಓಕೆ. ಆಮೇಲೆ ಸ್ವಲ್ಪ ಕುದ್ಮೇಲೆ ಲಿಡ್ ಮುಚ್ಚಬೇಕು. ಕರೆಕ್ಟು. ಮುಲ್ಲಕಿಟ ಇದು ಯಾರ ಜೊತೆ ತಿನ್ನೋದು? ಚಪಾತಿ. ತಂದಿದ್ದೀರಾ? ಇಲ್ಲ. ಮತ್ತೆ ನಾವೇ ಚಪಾತಿ ಮಾಡ್ಕೊಂಡು ತಿನ್ಬೇಕು. ಚಪಾತಿ ಮಾಡ್ತೀರಾ? ಮಾಡ್ತೀನಿ. ನಿಮ್ಮ ಅತ್ತೆ ಹೇಳಿದ್ರು ಚಪಾತಿ ಮಾತ್ರ ಮಾಡಿಸ್ಬಿಡಿ, ರೊಟ್ಟಿ ಥರ ತಟ್ಬಿಡ್ತಾಳೆ ಸೊಸೆ ಅಂತ. ಇಲ್ಲ, ಮಾಡ್ತೀನಿ. ಆಯ್ತು, ಗೊತ್ತಾಗುತ್ತೆ ತಳ್ರಿ. ಸೇರೋಣ. ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಬೇಕು. ಆಫ್ ಮಾಡ್ಬಿಡಾ? ಮಾಡಿ. ಓಕೆ. ಓಕೆ. ಎಲ್ಲ ಹಾಕಾಯ್ತಾ? ಹಾಕಾಯ್ತು. ಇನ್ನೇನಾರು ಏನು ಮಾಡ್ತಿಲ್ಲ. ಎಲ್ಲ ನಿಂಬೆಹಣ್ಣು ಹಾಕಾಯ್ತು, ಅದ್ರ ಮೇಲೆ ಕೊತ್ತಂಬರಿ ಉದುರ್ಸಾಯ್ತು. ಎಸ್, ಡಿಶೌಟ್ ಮಾಡಿ.
ಸ್ಪೈಸಿ ಚಿಕನ್ ಮುಲಕ್ಕಿಟ ರೆಡಿ ಟು ಈಟ್. ಸ್ಪೈಸಿ ಚಿಕನ್ ಮುಲ್ಲಾ ಕಿಟ ರೆಡಿ ಮಾಡಿ ಕೊಟ್ಟಿದ್ದಾರೆ. ಯಾವ ಕಿಟ್ಟನೋ ಏನೋ ಸಿಕ್ಕಾಪಟ್ಟೆ ಘಾಟಾಗಿ ನಾವೆಲ್ಲ ಸೀನು ಕೆಮ್ಮು ಎಲ್ಲ ಜೊತೆಗೆ ಬಂದಿದೆ. ಆದರೂ ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಯಾವ ರೀತಿ ಮಾಡಿದ್ರು ತೇಜಸ್ವಿನಿಯವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸ್ಪೈಸಿ ಚಿಕನ್ ಮುಲಕಟ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿಕನ್, ಉಪ್ಪು, ಅಚ್ಚ ಖಾರದ ಪುಡಿ, ಅರಿಶಿನ ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಮಿಕ್ಸಿ ಜಾರ್ಗೆ ಹಸಿ ಮೆಣಸಿನಕಾಯಿ, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಬ್ಬಿಕೊಂಡ ಹಸಿ ಮೆಣಸಿನಕಾಯಿ ಹಾಕಿ ಹಸಿ ವಾಸನೆ ಹೋಗುವವರೆಗೂ ಹುರಿದು ಅಚ್ಚ ಖಾರದ ಪುಡಿ, ಅರಿಶಿನ, ಉಪ್ಪು, ನೆನೆಸಿಟ್ಟ ಚಿಕನ್ ಹಾಕಿ ಫ್ರೈ ಮಾಡಿ ನೀರು, ಗರಂ ಮಸಾಲ ಹಾಕಿ ಬೇಯಿಸಿ ನಿಂಬೆ ರಸ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಸ್ಪೈಸಿ ಚಿಕನ್ ಮುಲಕ್ಕಟ ತಿನ್ನಲು ರೆಡಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೇಜಸ್ವಿನಿಯವರು ಬಂದಿದ್ದಾರೆ. ಮೂಲತಃ ಕುಶಾಲನಗರದವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ಒಂದು ಒಳ್ಳೆ ಅದ್ಭುತವಾಗಿರುವಂಥ ಅಡುಗೆನ ಮಾಡ್ತಾ ಇದ್ದಾರೆ. ಅಡುಗೆ ಹೆಸರು ಮಾತ್ರ ನಾನು ಹೇಳಲ್ಲ, ಅವ್ರು ಹೇಳ್ತಾರೆ. ಸ್ಪೈಸಿ ಚಿಕನ್ ಮುಲಕ್ಕಿಟ. ಮುಲ್ಲಕಿಟ. ಓಕೆ, ಟೇಸ್ಟ್ ಮಾಡೋದಾ? ಓಕೆ ಸರ್. ಚಪಾತಿ ಪೂರಿ ಚೆನ್ನಾಗಿರುತ್ತಾ? ನಿಮ್ಮಲ್ಲಿ ಏನು ತಿಂತೀರಾ ಇದನ್ನ? ಸೈಡ್ ಡಿಶ್ ಆಗಿ ಮಾಡ್ಕೊತೀವಿ ಸರ್. ಅದೇ ಯಾವುದಕ್ಕೆ? ರೈಸ್, ರಸಮ್. ಹೌದಾ? ಓಕೆ. ಚೆನ್ನಾಗಿದೆ ಮುಲಕಿಟ. ಚೆನ್ನಾಗಿ ಮಾಡಿದ್ದೀರಾ. ಹೆಸರು ಯಾವುದಾದ್ರೂ ಇರುತ್ತೆ, ತಿನ್ನಕ್ಕೆ ಚೆನ್ನಾಗಿರ್ಬೇಕಲ್ವಾ? ಹೌದು ಸರ್. ಒಳ್ಳೆ ಚಿಕನು, ರುಚಿಯಾಗಿದೆ. ಫ್ರೀ ಟೈಮಲ್ಲಿ ಏನು ಮಾಡ್ತೀರಾ? ಬುಕ್ಸ್ ಓದ್ತೀನಿ, ನಿಮ್ಮ ಪ್ರೋಗ್ರಾಮ್ ನೋಡ್ತೀನಿ, ಎಂಬ್ರಾಯ್ಡ್ರಿ ಮಾಡ್ತೀನಿ. ವೆರಿ ಗುಡ್, ಒಳ್ಳೆ ಕೆಲಸಗಳೇ ಮಾಡ್ತಿದ್ದೀರಾ, ಮಾಡಿ. ಬೇಳೆ ಸಾರು, ತಿಳಿ ಸಾರು, ರಸಮು, ಅದ್ರ ಪಕ್ಕ 2 ಪೀಸ್ ಇದ್ರೆ ಆ ಊಟಕ್ಕೂ ಒಂದು ಮಜಾ, ತಿನ್ನೋರ್ಗೂ ಒಂದು ಮಜಾ. ಚೆನ್ನಾಗಿ ಮೇಡಮ್, ಹೊಸದಾಗಿದೆ. ಥ್ಯಾಂಕ್ ಯು. ನಿಮ್ಮ ಮತ್ತೆ ಜೊತೆ ಬಂದಿದ್ದೀರಾ ಪಾಪ. ಏನು ನಿಮ್ಮ ಮತ್ತೆಯವ್ರ ಹೆಸರು? ಗೀತಾ. ಗೀತಾ ಅವರೇ, ಥ್ಯಾಂಕ್ ಯು ಪಾಪ. ಕೆಲಸಗಳೆಲ್ಲ ಬಿಟ್ಟು ಸೊಸೆಯನ್ನು ಕರ್ಕೊಂಡು ಅವರು ಖಾರ, ಉಪ್ಪು, ಎಣ್ಣೆ ಎಲ್ಲ ಕರೆಕ್ಟಾಗಿದೆ. ಥ್ಯಾಂಕ್ ಯು, ಸಕ್ಕತ್ತಾಗಿದೆ. ಆ ರುಚಿ ಸಿಕ್ಬಿಟ್ರೆ ಸಾಕು. ಎಸ್, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೆ ಅದ್ಭುತವಾಗಿರುವಂಥ ಚಿಕನನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಮಾಡಿರೋ ಕ್ರಮನೂ ಚೆನ್ನಾಗಿತ್ತು. ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ. ನಿಮಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿ ಪ್ರಾಡಕ್ಟ್ ಅವರು ಅವರ ಮಸಾಲ ಪುಡಿಗಳನ್ನೆಲ್ಲ ಒಂದು ಕಡೆ ಹಾಕಿ ನಿಮಗೋಸ್ಕರ ಕೊಡ್ತಾ ಇದ್ದಾರೆ. ಇದು ನಿಮಗೋಸ್ಕರ. ಇದಲ್ಲದೆ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ, ಸುಲಭವಾಗಿ ಜೀರ್ಣವಾಗುವಂಥ ತುಪ್ಪ ನಿಮಗೋಸ್ಕರ. ತ್ರಿಬಲ್-ಎಸ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಟ್ಟೆ ಒಗೆಯೋಕ್ಕೆ ಸೋಪು, ಪಾತ್ರೆ ತೊಳೆಯೋಕ್ಕೂ ಕೂಡ ಡಿಶ್ ವಾಶನ್ನು ಕೊಡ್ತಾ ಇದ್ದಾರೆ. ಇದು ನಿಮಗೋಸ್ಕರ. ಸಪೋಸ್ ಸಾಲಿಲ್ಲ ಅಂತೇಳಿದ್ರೆ ತಿರ್ಗಾ ತ್ರಿಬಲ್-ಎಸ್ ಸೋಪ್ ಆ್ಯಂಡ್ ಡಿಟರ್ಜೆಂಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 1000 ರೂಪಾಯಿ ಗಿಫ್ಟ್ ವೋಚರ್ನ ಕೊಡ್ತಾ ಇದ್ದಾರೆ. ಎಷ್ಟು ಬೇಕಾದಷ್ಟು ಪಾತ್ರೆ ತೊಳ್ಕೊಳ್ಳೋಕ್ಕೆ, ಬಟ್ಟೆ ಒಗ್ಕೊಳ್ಳೋಕ್ಕೆ ಸೋಪ್ಗಳನ್ನು ತೊಗೊಂಬನ್ನಿ. ಸತೀಶ್ ಸ್ಟೋರ್ಸ್ A to Z ಪೂಜಾ ಸಾಮಗ್ರಿಗಳ ಮಳೆಗೆ, ಮಲ್ಲೇಶ್ವರ ಮೆಂಟೆ ಕ್ರಾಸು, DVG ರಸ್ತೆಯಲ್ಲಿ ಕೂಡ ಇವ್ರ ಅಂಗಡಿ ಇದೆ. ಇಂಥ ಪೂಜೆಗೆ ಇಂಥ ಸಾಮಗ್ರಿಗಳು ಬೇಕು ಅಂದರೆ ಆ ಸಾಮಗ್ರಿಗಳೆಲ್ಲ ಸಿಗುತ್ತೆ ನಿಮಗೋಸ್ಕರ. ಮೇಡಮ್, ಇಮಾಮಿ ಹೆಲ್ದಿ ಆ್ಯಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್ ನಿಮಗೋಸ್ಕರ. ಕೂದಲು ಯಾರು ಉದುರ್ತಾ ಇದೆ ಜಾಸ್ತಿ? ನಮಗೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ರಿಷಿಕೇಶ್ ಭೃಂಗ ಏರ್ ಆಯಿಲ್ನವರು ಏರ್ ಆಯಿಲ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಹರ್ಬಲ್ ಶಾಂಪು ಕೂಡ ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ, ಒಂದ್ಸರಿ ಯೂಸ್ ಮಾಡಿ ನೋಡಿ. ಅರೇಕಾ ಟೀ, ಅಡಿಕೆಯಿಂದ ತಯಾರಾದಂಥ ಟೀ, ಕರ್ನಾಟಕದ ಟೀ. ಸೌಂದರ್ಯಕ್ಕೆ, ಜೀರ್ಣಕ್ರಿಯೆಗೆ, ಆರೋಗ್ಯಕ್ಕೆ ಅರೇಕಾ ಟೀ ನಿಮಗೋಸ್ಕರ ತೊಳಿ. ಒಗಂಡಬಿ ಭಾಗ 3 ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ. ಯಾವ ಹಬ್ಬಕ್ಕೆ ಏನು ಮಾಡ್ಕೋಬೇಕು, ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ ಅವರು ಕೊಡ್ತಾ ಇದ್ದಾರೆ ನಿಮಗೋಸ್ಕರ. ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು ಸರ್. ಖ್ಯಾತ ಸಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ಯಾವ ರೀತಿ ನಮ್ಮ ನಿತ್ಯ ಆಹಾರ ಕ್ರಮಗಳನ್ನ ಅಳವಡಿಸ್ಕೋಬಹುದು ಅನ್ನೋ ತೋರಿಸೋಕ್ಕೋಸ್ಕರ ಬರ್ತಾ ಇದ್ದಾರೆ. ಗುರುಜಿ ನಮಸ್ಕಾರ. ಬನ್ನಿ ಗುರುಜಿ. ಬನ್ನಿ ಗುರುಜಿ. ಏನು ಗುರುಜಿ, ಇವತ್ತು ಆಪಲ್ ಏನೋ ಮಾಡ್ತಾ ಇದ್ದೀರಾ? ಒಂದೊಳ್ಳೆ ರಸಾಯನ ಮಾಡೋಣ. ಏನು ಹೇಳಿ ಗುರುಜಿ, ಆಪಲ್ ಬೇಕಾದ್ರೆ ತೊಗೋಬೋದು, ಸೀಬೆಕಾಯಿ ಮಾತ್ರ ತೊಗೊಳಕ್ಕಾಗಲ್ಲ. ಬೆಂಗಳೂರಿನಲ್ಲಿ ಆಪಲ್ 90 ರೂಪಾಯಿ ಕೆಜಿಗೆ ಬಂದ್ಬಿಡ್ತು. ಸೀಬೆಹಣ್ಣು 120 ರೂಪಾಯಿ ಕೆಜಿ ಆಗೋಯ್ತು. 10 ಪೈಸಾ ಒಂದಿತ್ತು, ಆಮೇಲೆ ಅದು 1 ರೂಪಾಯಿ 4 ಆಯ್ತು, ಆಮೇಲೆ 3 ರೂಪಾಯಿ ಆಯ್ತು, ಈಗ ಕೆಜಿ 125 ರೂಪಾಯಿ ಆಗ್ಬಿಟ್ಟಿದೆ. 2 ದಿನ ಒಂದು ಗೋಣಿ ಚೀಲ ನೋಟ್ ಕೊಟ್ಬಿಟ್ಟು ಒಂದು ಸೀಬೆಕಾಯಿ ತರಬೇಕು. ಬರ್ತದೆ ಗುರುಜಿ. ಓಕೆ ಗುರುಜಿ, ಏನು ಮಾಡ್ತಾ ಇದೀವಿ ನಾವು ಇವತ್ತು? ಸೇಬಿನ ಹಣ್ಣಿನ ರಸಾಯನ. ಸೇಬಿನ ಹಣ್ಣಿನ ರಸಾಯನ. ರಸಾಯನ ಅಂದ ತಕ್ಷಣ ಬಾಳೆಹಣ್ಣು ಹಾಕಬೇಕು.
ನಮಗೆ ಆ ತಲೆಗೆ ಬಂದ್ಬಿಟ್ಟಿದೆ ಎಷ್ಟೋ ವರ್ಷಗಳಿಂದ. ರಸಾಯನ ಅಂದರೆ ಏನು, ಅಲ್ಲಿ ಬಾಳೆಹಣ್ಣು ಇರಬೇಕು, ಸ್ವಲ್ಪ ಕಾಯಿ ತುರಿ ಇರಬೇಕು, ಬೆಲ್ಲ ಇರಬೇಕು, ರಸಾಯನ ತಿಂತಾ ಇದ್ದೀವಿ ಅಂತ. ಅದಕ್ಕಿಂತ ಅಪರೂಪವಾದಂಥ ರಸಾಯನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಆಪಲ್ನ ಹಾಕಿ ಮಾಡ್ತಕ್ಕಂಥ ರಸಾಯನ ಮಾಡಕ್ಕೆ ಏನೇನು ತಂದಿದ್ದೀರಾ? ಆ್ಯಪಲ್ ತೊಗೋಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡೇ ತೊಗೋಬೇಕು. ತುಂಬ ತಳಕು ಪಳಕು ಇರೋ ಕೆರಿಬೇಕು, ಉಜ್ಬೇಕು, ಮೇಕಪ್ ಇದೆಯಾ ನೋಡ್ಬೇಕು, ಅದ್ರ ಮೇಲೆ ಏನೇನೋ ಅವಾಂತರಗಳು. ಸೊ ಡಲ್ ಆಗಿದ್ರೂ ಪರವಾಗಿಲ್ಲ ಓಕೆ ಅಂತ ತೊಗೊಳೋದು ಒಳ್ಳೆಯದು. ಸೇಬಿನ ಹಣ್ಣಿನ ರಸಾಯನ ಬೇಕಾಗುವ ಸಾಮಗ್ರಿಗಳು: ಸೇಬಿನ ಹಣ್ಣು, ಖರ್ಜೂರದ ಸಿರಪ್, ನಿಂಬೆಹಣ್ಣು, ಖರ್ಜೂರ, ಒಣ ದ್ರಾಕ್ಷಿ, ಏಲಕ್ಕಿ ಪುಡಿ, ತೆಂಗಿನಕಾಯಿ ತುರಿ, ಕಡಲೆಕಾಯಿ ಬೀಜ. ದ್ರಾಕ್ಷಿಯಲ್ಲಿ ಇರುವಂತಹ ಪೆಸ್ಟಿಸೈಡ್ಸ್ ಪ್ರಪಂಚದಲ್ಲಿ ಯಾವುದ್ರ ಮೇಲೂ ಇರೋಲ್ಲ. ಕೆಲವರು ಒಣ ದ್ರಾಕ್ಷಿನ ತಂದು ಹಂಗೆ ಹಾಕ್ಬಿಡ್ತಾರೆ, ಭಾಳ ರಿಸ್ಕ್. ಅದು ನೀವು ನೋಡಿಲ್ಲ ಅದನ್ನ. ಈ ಥರದಲ್ಲಿ ಕೆಮಿಕಲ್ ಹಾಕೊಂಡು ಅದು ಇದಿರುತ್ತಲ್ಲ, ಏನೋ ಆ ಗಿಡದಲ್ಲಿ ಗೊನೆ ಬಿಟ್ಟಿರ್ತಿಂಗೆ, ಏನೋ ದ್ರಾಕ್ಷಿ ಗೊನೆ ಹಿಂಗೆ ಹತ್ಬಿಟ್ಟು ಹೋಗೋದಂತೆ. ಹಿಂಗೆ ಹತ್ಕೊಂಡು ಹೋಗೋದು. ನಾವೆಲ್ಲ ಒಣಗಿಸ್ತಾರೆ ಅದನ್ನ, ಹೊಟ್ಟೆಗೆ ಸೇರುತ್ತೆ, ಡೈರೆಕ್ಟ್ ಡ್ರೈ ಒಳಗೆ ಎಲ್ಲ ಥರ ರೋಗಗಳು ಬರುತ್ತೆ. ಅದಕ್ಕೆ ನಾನು ಹೇಳೋದು ಗುರುಜಿ, ನಿಮಗೆ ಶುರು ಮಾಡ್ಬಿಡಿ ಅಂತ ನೀವು ಕೇಳಲ್ಲ. ತೊಗೊಳ್ಳಿ ಗುರುಜಿ. ಸೊ ಇದಕ್ಕೆ ಫಸ್ಟು ಡೇಟ್ ಪೇಸ್ಟ್ ಅಥವಾ ಡೇಟ್ ಸಿರಪ್ಪು. ಓಕೆ, ಇದಕ್ಕೆ ಒಂದು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ಳೋಣ. ಖರ್ಜೂರದ ರಸಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ರಸ, ಒಂದು ಚಿಟಿಕೆ ಏಲಕ್ಕಿ ಪುಡಿ ಓಕೆ ಹಾಕೊಂಡು ಇನ್ನು ಕಲಿಸ್ಕೊಂಬೋಣ. ಆಮೇಲೆ ಅದು ಬ್ಲೆಂಡ್ ಆಗಲ್ಲ ಚೆನ್ನಾಗಿ. ಓಕೆ ಓಕೆ ಓಕೆ. ಸ್ವಲ್ಪ ನಿಂಬೆ ರಸ, ಉಳುಳಿ, ಸ್ವಲ್ಪ ಸಿಹಿ, ತಿನ್ನಕ್ಕೆ ಅದ್ಭುತವಾಗಿರುವಂಥ ಮಜವಾಗಿರತಕ್ಕಂಥ ಒಂದು ಆಪಲ್ನ ರಸಾಯನ. ಈಗ ಸೇಬು ಹಾಕ್ತೀವಿ. ಹೆಚ್ಚಿರುವಂಥ ಸೇಬದು ನೀರಲ್ಲಿ ಹಾಕಿರೋದು ಯಾಕೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಕಲರ್ ಚೇಂಜ್ ಕಲರ್ ಆಗ್ಬಿಡುತ್ತೆ, ಕಪ್ಪಗಾಗ್ಬಿಡುತ್ತೆ, ಆಕ್ಸಿಡೈಸ್ ಆಗ್ಬಿಟ್ಟು ಕಪ್ಪಾಗ್ಬಿಡುತ್ತೆ. ಕಪ್ಪಾಗ್ಬಿಡುತ್ತೆ. ಆಮೇಲೆ ಇದು ಯಾವತ್ತಿಂದು, ಎಲ್ಲಿದು, ಎಲ್ಲಿ ಇಟ್ಟಿದ್ರಿ, ಇವೆಲ್ಲ ಕೇಳುವಂಥ ಪ್ರಶ್ನೆಗಳು ಬರುತ್ತೆ. ಕುಯ್ದ ತಕ್ಷಣ ಅದು ನೀರಲ್ಲಿ ಹಾಕಿಟ್ರೆ ಫ್ರೆಶ್ ಆಗಿರುತ್ತೆ, ಕಲರ್ ಚೇಂಜ್ ಆಗಲ್ಲ. ಒಂದು ಆಪಲ್ ಇದೆ ಗುರುಜಿ, ಒಂದು ಆ್ಯಪಲ್, ಒಂದು ಆಪಲ್ ತಿಂದರೆ ಸಾಕು. ಕಾಯ್ತಿರಿ ಗುರುಜಿ. ತೆಂಗಿನಕಾಯಿಯ ತುರಿ, ಖರ್ಜೂರನ ಕಟ್ ಮಾಡ್ಕೊಂಡು ಸಣ್ಣದಾಗಿ ಹೆಚ್ಚಿರುವಂಥ ಖರ್ಜೂರ. ತಿನ್ಬೇಕಂದ್ರೆ ಅದು ಮಜಾ ನೋಡ್ಬೇಕು ನೀವು. ಆಪಲ್ ಜೊತೆ ಖರ್ಜೂರ ಅದ್ಭುತವಾದಂಥ ಕಾಂಬಿನೇಷನ್ನು. ಹುರಿದಿರೋಂಥ ಕಡಲೆ ಬೀಜ. ಓಹೋ, ಕಡಲೆಕಾಯಿ ಬೀಜ ಏನಂದರೆ ಗೋಡಂಬಿ ಹಾಕೋಬೋದು, ಆದರೆ ಎಲ್ಲ ರಿಚ್ ಆಗಿರೋದಾಗ್ಬಿಡುತ್ತೆ. ಕಡಲೆಕಾಯಿ ಬೀಜ ಸ್ವಲ್ಪ ಚೆನ್ನಾಗಿರುತ್ತೆ, ಎಲ್ರಿಗೂ ಇಷ್ಟ, ಯೂನಿವರ್ಸಲ್ ಅದು. ಸೊ ಈಗ ಮೊದಲೇ ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಪೇಸ್ಟ್, ಖರ್ಜೂರದ ಸಿರಪ್, ನಿಂಬೆ ರಸ, ಖರ್ಜೂರದ ರಸ, ಓಕೆ, ಏಲಕ್ಕಿ ಪುಡಿ. ಓಕೆ. ದ್ರಾಕ್ಷಿ ಹಾಕಿಲ್ಲ ಗುರುಜಿನ ನಾವು? ಹಾಕ್ತೀನಿ. ಒಣ ದ್ರಾಕ್ಷಿ, ಸ್ವಲ್ಪ ಕಡಲೆಕಾಯಿ ಬೀಜ, ಸ್ವಲ್ಪ ಕಾಯಿ ತುರಿ, ತಿರ್ಗಾ ಖರ್ಜೂರದ ರಸ, ಇವೆಲ್ಲ ಹಾಕಿ ಹಿಂಗೆ ಮಾಡಿಕೊಟ್ರೆ ತಿನ್ನಕ್ಕೆ ಏನು ನೋವ್ರಿ ನಮಗೆ. ಆದರೆ ಮಾಡ್ಕೊಡೋರು ಇರಬೇಕಷ್ಟೇ. ಎಣ್ಣೆ, ಬೆಣ್ಣೆ, ತುಪ್ಪ, ಹಾಲು, ಮೊಸರುಗಳ ಪ್ರಯೋಗಗಳಿಲ್ಲದೆ ನಿತ್ಯ ಆಹಾರ ಕ್ರಮದಲ್ಲಿ ಏನು ಬದಲಾವಣೆಗಳನ್ನ ಮಾಡ್ಕೋಬಹುದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಒಣ ದ್ರಾಕ್ಷಿ, ಎಸ್ ಸರ್. ಅದೇ ನೆನೆಸೇ ಬಿಡುವ ಗುರುಜಿ ಅದನ್ನ? ಇಲ್ಲ, ಅದು ಕ್ಲೀನ್ ಮಾಡಿ ತಂದಿದ್ದೀವಿ. ಕ್ಲೀನ್ ಮಾಡೇ ತಂದಿರೋದಾ? ಸ್ವಲ್ಪ ಶ್ರೀಮಂತರ ರಸಾಯನ ಇದು. ಇಲ್ಲಿ ನಾವು ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇಲ್ಲ. ಬಾಳೆಹಣ್ಣು ಕೂಡ ಏನು ಚೀಪ್ ಅಲ್ಲ. ಏನು 5 ರೂಪಾಯಿ ಗುರುಜಿ? 5 ರೂಪಾಯಿ, 7 ರೂಪಾಯಿ ತನಕ ಬರುತ್ತೆ. ಬರುತ್ತೆ. ಹಂಗಾಗಿ 8 ರೂಪಾಯಿವರೆಗೂ ಬಂದ್ಬಿಡುತ್ತೆ ಇವಾಗ. ಚೀಪ್ ಅನ್ನೋದೆಲ್ಲ ಹೋಯ್ತು ಗುರುಜಿ. ಅದೆಲ್ಲ ಸಿಕ್ಕಿರೋ ಅದೃಷ್ಟ. ಅದೃಷ್ಟ. ಈಗ ಎಷ್ಟೋ ಕಡೆ ಏನಾಗ್ಬಿಡುತ್ತೆ ಅಂದ್ರೆ ಅವ್ರು ಕಡಿಮೆ ಕೊಟ್ಟರು ಕೂಡ ಇಲ್ಲಿ ತಂದು ಹಾಕಕ್ಕಾಗಲ್ಲ ಅವರು. ಎಷ್ಟೋ ಸರಿ ರೈತರು ಬೆಳೆದಂತ ಈರುಳ್ಳಿಗೆ ಅವರು ಗಾಡಿಯ ಬಾಡಿಗೆಯನ್ನ ಕಟ್ಟಕ್ಕಾಗದೆ ಬಿಟ್ಬಿಟ್ಟು ಹೊಡೋಗಿರುವಂತಹದ್ದು ಎಷ್ಟೋ ಉದಾಹರಣೆಗಳಿದೆ. ತಪ್ಪು, ನಾವು ಕೀಳೋ ಕೂಲಿ ಸಿಗಲ್ಲ. ಸೇಬಿನ ರಸಾಯನ ತುಂಬ ಸಖತ್ತಾಗಿರೋ ಮೆಟೀರಿಯಲ್ಗಳನ್ನ ಹಾಕಿ ಮಾಡಿದ್ದಾರೆ. ಒಂದ್ಸರಿ ತಿಂದರೆ ಬೆಳಗ್ಗೆ ಏನಾದ್ರು ತಿನ್ಬಿಟ್ರೆ ನೀವು ಮಧ್ಯಾಹ್ನ ತನಕ ಹೊಟ್ಟೆ ಹಸಿಯುವಂಥ ಪ್ರಮೇಯ ಇರೋಲ್ಲ ಅನ್ಕೊಂಡಿದ್ದೀನಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಮಾನ್ಯ ತಜ್ಞರು ಬಾಲಕೃಷ್ಣ ಗುರುಜಿಯವರು ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಸೇಬಿನ ಹಣ್ಣಿನ ರಸಾಯನ ಮಾಡುವ ವಿಧಾನ: ಮೊದಲು ಖರ್ಜೂರದ ಸಿರಪ್ಗೆ ನಿಂಬೆ ರಸ, ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಂದು ಬೌಲ್ಗೆ ಸಣ್ಣಗೆ ಹೆಚ್ಚಿದ ಸೇಬಿನ ಹಣ್ಣು, ತೆಂಗಿನಕಾಯಿ ತುರಿ, ಖರ್ಜೂರ, ಹುರಿದ ಕಡಲೆಕಾಯಿ ಬೀಜ ಹಾಕಿ ಮಿಕ್ಸ್ ಮಾಡಿ, ಕಲಸಿಕೊಂಡ ಖರ್ಜೂರದ ಸಿರಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಒಣ ದ್ರಾಕ್ಷಿ ಹಾಕಿದರೆ ಸೇಬಿನ ಹಣ್ಣಿನ ರಸಾಯನ ಸವಿಯಲು ಸಿದ್ಧ. ಎಲ್ಲ ಫಸ್ಟ್ ತಿನ್ನೋದಕ್ಕಿಂತ ಮೊದಲು ಕೆರೆದೆಲ್ಲ ನೋಡಬೇಕು. ಮತ್ತೆ ಇಲ್ಲೊಂದು ತಮಾಷೆ ಇದೆ. ಹೇಳಿ ಗುರುಜಿ. ಆ ಸೇಬಣ್ಣನ ಒಂದು ವಿಶೇಷ ಇದೆ. ಹೇಳಿ ಗುರುಜಿ. ಪ್ರಕೃತಿ ಸಹಜವಾಗಿ ಕೂಡ ಅದು ವ್ಯಾಕ್ಸ್ನ ಕೋಟ್ ಮಾಡ್ಕೊಳ್ಳುತ್ತೆ.
ಅದು ದೇಹಕ್ಕೆ ಸೇರಿದ್ರೆ ಕೆಟ್ಟದ್ದಿಲ್ಲ. ಬಟ್ ಮಾನವ ನಿರ್ಮಿತ ಮೇಣವನ್ನು ಹಚ್ತಾರೆ ವ್ಯಾಕ್ಸ್, ಅದು ತಪ್ಪು, ಕೆಟ್ಟದ್ದು. ಹೌದು ಗುರುಜಿ. ಸೊ ಇದನ್ನ ಇಲ್ಲಿ ನಾವು ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಬೇಕಾಗತ್ತೆ, ಕೇರ್ಫುಲ್ಲಾಗಿ ನೋಡಬೇಕಷ್ಟೆ. ಸ್ವಲ್ಪ ಕೆರೆದಾಗ ಒಳ್ಳೆ ಹಣ್ಣು ಕೂಡ ಸ್ವಲ್ಪ ಬರುತ್ತೆ, ವ್ಯಾಕ್ಸ್ ಬರುತ್ತೆ. ಬಟ್ ಅದೇ ಜಾಸ್ತಿ ಆಗಿಬಿಟ್ಟಿರುತ್ತೆ ಕೆಲಸದಲ್ಲಿ, ಕೆರೆದಾಗ ಹಂಗೆ ಲೇಯರ್ ಬರುತ್ತೆ, ಅದು ಇದು ದಪ್ಪ ಬರುತ್ತೆ ಮೇಣ. ಇದಕ್ಕೆ ಇನ್ನೊಂದು ರುಚಿ ಮಾಡ್ಕೋಬೋದು, ನನ್ನಿಷ್ಟ. ಸ್ವಲ್ಪ ಹಸಿ ಖಾರ, ಹಸಿಮೆಣಸಿನ್ಕಾಯಿ, ಉಪ್ಪು ಸ್ವಲ್ಪ ಜಜ್ಜಿ ಅದನ್ನು ಮಿಕ್ಸ್ ಮಾಡಿ ಸಿಹಿ ಖಾರ ಹುಳಿ ಬ್ಯೂಟಿಫುಲ್ ಆಗಿರುತ್ತೆ. ಹಿಂಗೆ ಚೆನ್ನಾಗಿದೆ ಗುರುಜಿ. ಅಲ್ಲ, ಅದು ಒಂದು ಟೇಸ್ಟ್ ಅದ್ಭುತ ಇದೆ. ಕಡಲೆಕಾಯಿ ಬೀಜ ಎಕ್ಸ್ಟ್ರಾನರಿ ಬರ್ತದೆ. ಕ್ರಿಸ್ಪಿ ಆಗಿರುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಟೀ ಬಗ್ಗೆ ಮಾತಾಡ್ತಿದ್ವಿ, ನೆನ್ನೆ ಕೂಡ ಟೀ ಬಗ್ಗೆ ಮಾತಾಡಿದ್ವಿ. ಹೌದು. ಒಂದೊಂದು ಅಕ್ಷರಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಸುಮಾರು ಒಂದೊಂದು ವಾರ ಹೇಳ್ಬೇಕಾಗತ್ತೆ. ಅದ್ರಲ್ಲಿ ಇರೋದೆಲ್ಲ ತೆಗೆದು ಇಷ್ಟು ತಿಳ್ಕೊಂಡ್ರೆ ಸಾಕು, ಈ ಥರ ಬರೆಯೋರು ಹಿಂಗಿರ್ತಾರೆ ಅಂತ ತಿಳ್ಕೊಂಡ್ರೆ ಒಂದು ಜನರಲೈಸ್ಡ್ ಐಡಿಯಾ. ಜನಕ್ಕೆ ಹ್ಯಾಂಡ್ ರೈಟಿಂಗ್ನಲ್ಲೂ ಏನೋ ಒಂದು ಸತ್ವ ಇದೆ, ಅದನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಬರೆದಾಗ ನಮಗೆ ಏನು ಬೇಕೋ ಜೀವನದಲ್ಲಿ ಅದನ್ನು ಸಾಧಿಸುವಂತಹ ಅವಕಾಶ ನಮಗೆ ಸಿಗುತ್ತೆ. ಈಗ ನಾನು ಹೇಳ್ತೀನಿ, ಸಾಧಾರಣ ರೇಖಿ ಮತ್ತು ಸಂಮೋಹನವನ್ನು ಕಲಿತು ಅಭ್ಯಾಸ ಮಾಡೋದ್ರಿಂದ ಏನು ಬೇಕಾದರೂ ಪಡಿಬೋದು. ಉದಾಹರಣೆಗೆ ನಾನಿದ್ದೀನಿ ಅಂತ ತೋರಿಸ್ಕೋತೀನಿ. ಎಲ್ಲರೂ ಆಳವಾದ ಸಂಮೋಹನಕ್ಕೆ ಹೋಗೋದು ಸ್ವಲ್ಪ ಕಷ್ಟ ಅಂದರೆ ಕಷ್ಟ ಅಲ್ಲ, ಸ್ವಲ್ಪ ಸಾಧನೆ ಬೇಕು ಒಂದು ಸ್ವಲ್ಪ. ಆದರೆ ಹ್ಯಾಂಡ್ ರೈಟಿಂಗ್ ಹಂಗಲ್ಲ, ಎಲ್ಲರೂ ಇಲ್ಲಿ ಬರೀಲೇಬೇಕಾ? ಬರಿತಾ ಸರಿಯಾದ ರೀತಿಯಲ್ಲಿ ಬರೆದುಬಿಟ್ರೆ ಅವ್ರಿಗೇನು ಫಲ ಬೇಕೋ ಆ ಫಲ ಸಿಗುತ್ತೆ ಜೀವನದಲ್ಲಿ. ಬಟ್ ಅನ್ಫಾರ್ಚುನೇಟ್ಲಿ ಈಗ ಹೆಂಗೆ ಹೋಗ್ತಾ ಇದ್ದೀವಿ ಅಂದರೆ ಬರೆಯೋದು ಕಮ್ಮಿ ಆಗಿಬಿಟ್ಟು ಇವಾಗ ಲ್ಯಾಪ್ಟಾಪು, ಐಪ್ಯಾಡು, ಈ ಪ್ಯಾಡು ಏನೇನೋ ಕೊಟ್ಬಿಟ್ಟು ಹಾಳು ಮಾಡಿಬಿಡ್ತಾ ಇದ್ದಾರೆ. ಹೇಗೆ ನಾವು ದಿನ ಕೈ ಕಾಲೆಲ್ಲ ಅಲ್ಲಾಡಿಸಿ ಎಕ್ಸಸೈಸ್ ಮಾಡ್ತೀವೋ, ದಿನ 8 ಕಿಲೋಮೀಟ್ರು 6 ಕಿಲೋಮೀಟ್ರ್ ವಾಕ್ ಮಾಡಿದ್ರೆ ಆರೋಗ್ಯ ಅಂತ ಹೇಳ್ತೀವೋ, ಹಾಗೆ ಆ ಥರ ಏನಾದರೂ ಲ್ಯಾಪ್ಟಾಪು, ಐಪ್ಯಾಡಲ್ಲೇ ಬಂದುಬಿಟ್ರೆ ನಾವು ಮನೆಯಲ್ಲಿ ಆ್ಯಸ್ ಎನ್ ಎಕ್ಸಸೈಸ್ ದಿನ 2 ಪೇಜು ಹ್ಯಾಂಡ್ ರೈಟಿಂಗ್ ಬರೀಬೇಕು. ಖಂಡಿತ ಬರೀಬೇಕು. ಇರಲಿ ಬಿಡಿ ಗುರುಜಿ, ಹಂಗೆ ಬಂದಾಗ ನೋಡ್ಕೋಣ. ಓಕೆ, ನಾವು ನೆನ್ನೆ ಹೇಳಿದ್ವಿ ಸಣ್ಣ ಟೀಯ ಮೇಲೆ ಹಿಂಗೆ ಏನಾಗ್ತೀವಿ ನಾವು, ಹಿಂಗೆ ಟೀ ಬಾರು. ಆ ಬಾರು ಕಡಿಮೆ ಇದ್ರೆ ಏನು, ಮೀಡಿಯಂ ಆಗಿದ್ರೆ ಏನು, ಜಾಸ್ತಿ ಇದ್ರೆ ಏನು ತಿಳ್ಕೊಂಡಿದ್ವಿ. ಇವತ್ತೇನು ತಿಳ್ಕೊಳ್ತೀವಿ? ಇವತ್ತು ಆ ಟೀ ಬಾರ್ ಅಂತ ಹಾರಿಸಾಂಟ್ಲ ಗೆರೆ ಹಾಕ್ತೀವಲ್ಲ, ಅದು ಲೈಟರ್ ಪ್ರೆಷರಲ್ಲಿ ಬರೆದಾಗ ಏನರ್ಥ, ಒತ್ತಿ ಬರೆದಾಗ ಹೆವಿ ಪ್ರೆಷರಿಂದ ಬರೆದಾಗ ಏನರ್ಥ ಅಂತ ನಾವು ಮಾತಾಡೋಣ. ಓಹೋ, ಹಂಗೆಲ್ಲ ಇದೆ ಗುರುಜಿ? ತುಂಬ ಇದೆ. ಸೊ ಇದ್ರ ಬಗ್ಗೆ ಇವತ್ತು ಮಾತಾಡೋಣ. ಈಗಾಗಲೇ ನಾನು ಹೇಳ್ದಂಗೆ ಇದು ಟೀ ಸ್ಟೆಮ್ ಅಂತ ಕರಿತೀವಿ, ಇದನ್ನು ಟೀ ಬಾರ್ ಅಂತ ಕರಿತೀವಿ. ಇದು ಹೆವಿಯರ್ ಆ್ಯಂಡ್ ಲೈಟರ್ ಅಂತ ಈ ರೀತಿ ನಾವು ತೋರಿಸ್ಬೋದು ಅವ್ರಿಗೆ. ಇದು ಲೈಟ್ ಪ್ರೆಷರ್. ಇದಕ್ಕೆ ಕಂಪೇರ್ ಮಾಡಿದ್ರೆ, ಸ್ಟೆಮ್ ಕಂಪೇರ್ ಮಾಡಿದ್ರೆ ಈ ಟೀ ಬಾರ್ ಈಸ್ ವೆರಿ ಲೈಟ್. ಓಕೆ. ಇಲ್ಲಿ ನೋಡಿ ಹೆವಿ ಅಂದರೆ ಹೇಗಿರುತ್ತೆ ಅಂತ. ಇದು ಟೀ ಬಾರ್ ಈ ಥರ ಇದ್ದರೆ ಎಷ್ಟು ಒತ್ತಿ ಬರೆದಿದ್ದಾರೆ. ಸೊ ಇದ್ರ ಬಗ್ಗೆ ನಾವಿವತ್ತು ಮಾತಾಡೋಣ. ಮೊದಲನೇದಾಗಿ ಟೀ ಬಾರ್ ಲೈಟ್ ಆಗಿದ್ದಾಗ ಏನರ್ಥ? ಇವರೊಂಥರ ರೆಸಿಗ್ನೇಷನ್ ಇನ್ ಲೈಫ್. ಎಲ್ಲ ಬಿಟ್ಬಿಡು ಅಂಥವ್ರು. ನಂಗೆ ಬೇಡಪ್ಪ, ಆದ್ರೆ ಆಯ್ತಲ್ಲ, ಹೋದ್ರೆ ಆಯ್ತು ಬಿಡು. ಹೌದಾ, ಬಿಟ್ಬಿಡು. ಆಗಲಿಲ್ವಾ, ಬಿಟ್ಬಿಡು. ಆ ಜಾತಿ ತುಂಬ ಸೆನ್ಸಿಟಿವ್. ಏನೇ ಹೇಳಿದ್ರು ಮನಸ್ಸಿಗೆ ತೊಗೊಂಬಿಟ್ಟು ಕೊರಗ್ತಾರೆ. ತುಂಬ ಸೆನ್ಸಿಟಿವ್. ಹೌದು, ತುಂಬ ಸೆನ್ಸಿಟಿವ್. ಬರೀ ಸೆನ್ಸಿಟಿವ್ ಜೊತೆ ಕೊರಗೋದು, ಅದು ಪ್ರಾಬ್ಲಮ್ಮು. ಬರೀ ಸೆನ್ಸಿಟಿವಿಟಿ ಇದ್ದರೆ ಪರವಾಗಿಲ್ಲ, ಕೊರಗೋದು, ತುಂಬ ಕೊರಗ್ತಾರೆ ಸೆನ್ಸಿಟಿವ್ ಆಗಿದ್ದು ಯಾರಂದ್ರು ಏನಾದರೂ. ಟಿಮಿಡಿಟಿ ಅಂದರೆ ಒಂಥರ ಸಪ್ಪೆ ಆಗಿರ್ತಾರೆ. ಸಪ್ಪೆ ಲೈಫಲ್ಲಿ ಒಂಥರ ಡಾಮಿನೇಟಿಂಗ್ ಅಲ್ಲ, ಎಂಥದ್ದಿಲ್ಲ. ಇದು ಲೈಟರ್ ಪ್ರೆಷರ್ ಇದ್ದಾಗ ಈ ರೀತಿ ಆಯಿತು. ಹೆವಿ ಪ್ರೆಷರ್ ಇದ್ದಾಗ ಏನಾಗುತ್ತೆ ಅಂತ ತೋರಿಸ್ತೀನಿ. ಹೆವಿ ಪ್ರೆಷರ್ ಇದ್ದಾಗ ಡಾಮಿನೇರಿಂಗ್ ಕ್ವಾಲಿಟಿ ಅಂದರೆ ದರ್ಪ ಜಾಸ್ತಿ ಇರುತ್ತೆ. ಲೈಟ್ ಪ್ರೆಷರ್ ಇದ್ದಾಗ ಒಂಥರ ಟಿಮಿಡ್. ಆದರೆ ಆಯ್ತು, ಇಲ್ಲಿ ಹೋದ್ರೆ ಆಯಿತು, ನನಗೆ ಯಾಕೆ ಬೇಕಪ್ಪ, ಸುಮ್ಮನೆ ಎದ್ಬೋಣ, ಅವ್ರ ಹತ್ರ ಯಾಕಪ್ಪ ನಾ ಮಾತಾಡಬೇಕು, ಯಾಕೆ ಜಗಳ ಮಾಡೋ, ಹೋಗ್ಲಿ ಬಿಡಪ್ಪ ಅನ್ಬೇಡೋ ಜಾತಿ. ಇದು ದಪ್ಪಕ್ಕೆ ಬರಿತೀವಲ್ಲ, ಪ್ರೆಷರ್ ಅಪ್ಲೈ ಮಾಡಿ ಬರಿತೀವಲ್ಲ, ಆವಾಗ ಡಾಮಿನೇರಿಂಗ್ ಅಂತ ಬಂದ್ಬಿಡುತ್ತೆ ಕ್ವಾಲಿಟಿ. ಅಂದರೆ ದರ್ಪ ಇರುತ್ತೆ, ತುಂಬ ದರ್ಪ ಇರುತ್ತೆ. ಇದು ಒಂದು ರೀತಿ ಕೆಟ್ಟದ್ದು. ಅವ್ರಿಗೆ ಪವರ್ ಇದ್ದು, ಯೋಗ್ಯತೆ ಇದ್ದು, ಆ ದರ್ಪನೂ ಇದ್ದರೆ ದರ್ಪಕ್ಕೆ ಬೆಲೆ ಇದೆ. ಏನು ಕೆಲಸಕ್ಕೆ ಬಾರದಿರೋನಾಗ್ಬಿಟ್ಟು ಬರೀ ದರ್ಪ ಇದ್ದರೆ ಏನಾಗುತ್ತೆ? ಯಾರು ಕೇಳೋನಿಲ್ಲ, ಹೇಳೋನಿರಲ್ಲ, ಕೇಳೋಲ್ಲ. ಬರೀ ದರ್ಪ ಇದ್ದರೆ ಮನೇಲಿ ನಿಮ್ಮ ಮನೇಲಿ ಇಟ್ಕೊ ಹೋಗು ಅಂತಾರೆ. ಅದು ಮನಸ್ಸಿಗೆ ನೋವಾಗುತ್ತೆ ಮತ್ತೆ. ಸೊ ದಿಸ್ ಶೋಸ್ ಲಾಟ್ ಆಫ್ ಎನರ್ಜಿ. ಇನ್ಸೆನ್ಸಿಟಿವಿಟಿ ಇರುತ್ತೆ. ಅವನ ಕೆಲಸ ಬೇಕು ಅಂದಾಗ ಆತ ಸ್ವಲ್ಪ ಸೆಲ್ಫಿಶ್ನೆಸ್ ಇರುತ್ತೆ. ಪರ್ಸ್ಯೂರಿಂಗ್ ಗೋಲ್ಸ್ ಇರುತ್ತೆ. ಅಂದರೆ ನಾನೇನೋ ಜೀವನದಲ್ಲಿ ಗುರಿ ತಲುಪಬೇಕು ಅಂದರೆ ಆ ಕಡೆ ಹೋಗೇ ಹೋಗ್ತಾನೆ ಅವನು. ಆ ಪರ್ಸ್ಯೂರೆನ್ಸ್ ಅಂದರೆ
ಬಿಡದಂತಹ ಪ್ರಯತ್ನ ಮಾಡೇ ಮಾಡ್ತಾನೆ ಆ ವ್ಯಕ್ತಿ. ಹಾಗಾಗಿ ಈ ಟೀ ಪ್ರೆಷರ್ ಜಾಸ್ತಿ ಇದ್ದಾಗ ಇಂತಹ ಗುಣಗಳು ತುಂಬ ಜಾಸ್ತಿ ಇರುತ್ತೆ. ಟೀ ಪ್ರೆಷರ್ ಕಮ್ಮಿ ಇದ್ರೆ ಏನು, ಜಾಸ್ತಿ ಇದ್ರೇನು ಅಂತ ನಾನಿವಾಗ ಹೇಳಿದ್ದೀನಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ 2 ಟೀಗಳ ಬಗ್ಗೆ ತಿಳಿಸಿದ್ದಾರೆ. ಬರೆಯುವವರ ವ್ಯಕ್ತಿತ್ವಗಳನ್ನು ಕೂಡ ಹೇಳಿದ್ದಾರೆ. ಅಂದರೆ ಇವೆಲ್ಲ ಒಂದು ಓವರ್ ಸಂಶೋಧನೆಯಲ್ಲಿ ಇದೆಲ್ಲ ಒಂದೊಂದು ಪ್ರಾಕ್ಟಿಕಲ್ ಆಗಿ ನೋಡಿದಂಥ ಅಪರೂಪದ ಘಟನೆಗಳಿಂದ ಮಾಡಿರ್ತಕ್ಕಂಥ ಸಾವಿರಾರು ಕೇಸ್ ಸ್ಟಡಿ ಮಾಡಿರ್ತಕ್ಕಂಥ ಸೈನ್ಸ್ ಇದು. ಆಮೇಲೆ ಎಲ್ಲರೂ ಹಿಂಗೆ ಇರಬೇಕು ಅನ್ನೋದು ಏನಲ್ಲ. ಇಲ್ಲ ಇಲ್ಲ, ಅದು 100 ಜನಕ್ಕೆ ತಗೊಂಡಾಗ ಒಂದು 80 ಜನಕ್ಕೆ ರಿಸಲ್ಟ್ ಬಂದಾಗ ಇದೇ ಅಂತ ಮಾಡಿರ್ತಾರೆ. 20 ಜನ ಬೇರೆ ಥರನೂ ಇರ್ಬೋದು. ಉದಾಹರಣೆಗೆ ನಾನು ಹೇಳ್ತೀನಿ, ನನ್ನ ಹ್ಯಾಂಡ್ ರೈಟಿಂಗು ಎಷ್ಟು ಕೆಟ್ಟದಾಗಿದೆ ಅಂದರೆ, ಯಾರಾದರೂ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಅವರು ನೋಡ್ಬಿಟ್ರೆ ನೀನು ನಾಲಾಯಕು ಯಾವುದಕ್ಕೂ ಅಂತಾನೆ ಸರ್ಟಿಫಿಕೇಟ್ ಕೊಡ್ತಾರೆ. ಗಂಡು ಮಕ್ಕಳದ್ರೆ ಹೆಚ್ಚು ಕಡಿಮೆ ಹಂಗೆ ಇರ್ತದೆ ಪಾಪ, ಕೆಲಸ ಜಾಸ್ತಿ, ಬರೆಯಕ್ಕೆ ಟೈಮ್ ಇರಲ್ಲ ಅವ್ರಿಗೆ. ನಿಜ ಪಾಪ, ಅಲ್ಲ ರೋಡೆಲ್ಲ ಸೋಸ್ಬೇಕು, ಚಪ್ಪಲಿ ಸೋಸ್ಬೇಕು. ಅವ್ರ ಪಾಪ ಹುಡುಗರದೆಲ್ಲ ಹಂಗೆ ಇರುತ್ತೆ ಹೆಚ್ಚು ಕಡಿಮೆ. ಏನು ಆದರೆ ವಾಟ್ ಐ ಆಮ್ ಇಸ್ ಟೋಟ್ಲಿ ಕಾಂಟ್ರಡಿಕ್ಟಿಂಗ್ ವಾಟ್ ಐ ರೈಟ್. ಎಲ್ಲೋ ನಿಮ್ಮಂಥವ್ರು 100ಕ್ಕೊಬ್ರು 1000ಕ್ಕೊಬ್ರು 1,00,000ಕ್ಕೊಬ್ರು ಸಿಗ್ತಾರೆ ಬಿಡಿ ಗುರುಜಿ. ಆದ್ರಿಂದ ನಾವು ಅವರೇಜ್ ಮಾಡಿದಾಗ 80% ಜನ ಏನೇನೋ ಮಾಡಿರ್ತಾರೋ ಅದನ್ನೇ ತೊಗೊಂಡಿರ್ತೀವಿ. ಓಕೆ, ಇದ್ರ ಬಗ್ಗೆ ಮಾತಾಡಬೇಕು, ಗುರುಜಿಗಳ ಬಗ್ಗೆ ಮಾತಾಡಬೇಕು, ಗುರುಜಿಯವ್ರನ್ನ ಹೋಗಿ ನೋಡಬೇಕು ಅಂದ್ಕೊಂಡವರು, ಗುರುಜಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದವರು ಈ ನಂಬರಿಗೆ ಫೋನ್ ಮಾಡಿ 9886562292 ಈ ಸಂಖ್ಯೆಗೆ ಫೋನ್ ಮಾಡಿ. ಗುರುಜಿಯವರೇ ಸಿಗ್ತಾರೆ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. 5 ಸ್ಟಾರ್ ಹೋಟೆಲ್ ಪ್ರಕಾಶ್ ಅವ್ರು ಬರ್ತಾ ಇದ್ದಾರೆ. ಅದೇನೋ ತಂದಿದ್ದಾರೆ, ಅದೇನು ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ. ಅರೇ ಪ್ರಕಾಶ್ ಸರ್, ಬನ್ರಿ ಇಲ್ಲಿ. ಸರ್ ನಮಸ್ಕಾರ ಸರ್. ನಮಸ್ಕಾರ ಪ್ರಕಾಶ್ ಅವ್ರು. ಏನ್ರಿ ಅದು ಗುಂಡ್ಗುಂಡ್ಗೆ? ಸರ್ ಚಿಕನ್ ಮಖಾನ ಅಂತ. ಚಿಕನ್ ಮಖಾನ? ಹೌದು, ಇದು ಬಂದು ಲೋಟಸ್ ಸೀಡ್ಸ್. ಇದು ಲೋಟಸ್ ಅಂದ್ರೆ ತಾವರೆ ಹೋದಲ್ಲಿ ಸೀಡ್ಸ್ ಬೆಳೀತಾ? ಹೌದು ಸರ್. ಹೌದಾ? ಇದ್ರ ಗ್ರೇವಿ ಮಾಡ್ಕೋಬೋದು. ಅಷ್ಟು ತಿಂತಾರ ಇದನ್ನ? ತಿನ್ನದೇ ಗ್ರೇವಿ ಮಾಡ್ಕೋಬೋದು. ಎಲ್ಲಿ ಸಿಗುತ್ತಿದು? ಇದು ದೊಡ್ಡ ದೊಡ್ಡ ಮಾಲೆ ಸಿಗುತ್ತೆ ಸರ್. ಏನೈತೆ ಹೆಸರು ಇದಕ್ಕೆ? ಮಖಾನ ಅಂತ ಕೇಳಿ. ಮಖಾನ ಏನೋ 5 ಸ್ಟಾರ್ ಹೋಟೆಲ್ ಏನೇನು ಹಾಕ್ತಾರೋ ನಮಗಂತೂ ಗೊತ್ತಿಲ್ಲ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಚಿಕನ್ ಮಖಾನ. ಹೌದು, ಮಖಾನ ಚಿಕನ್ ಮಖಾನ ಮಾಡ್ತಾ ಇದ್ದಾರೆ. ಪ್ರಕಾಶ್ ಅವರು ಬಂದಿದ್ದಾರೆ. ಪ್ರಕಾಶ್ ರಾವ್ ಬಂತು ಅಂತ ಹೇಳಿದ್ರೆ ಒಂದು 5 ಸ್ಟಾರ್ ಹೋಟೆಲ್ನ ಅಡುಗೆ ಶುರು ಆಯಿತು ಅಂತೇಳಿ ಚಿಕನ್ ಮಖಾನ ಮಾಡ್ತಾ ಇದ್ದಾರೆ. ಚಿಕನ್ ಮಖಾನ ಮಾಡಕ್ಕೆ ಏನೇನು ತಂದಿದ್ದಾರೆ ಪ್ರಕಾಶ್ ರಾವ್? ಚಿಕನ್ ಮಖಾನ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಮಖಾನ, ಮೊಸರು, ಫ್ರೆಶ್ ಕ್ರೀಮ್, ಟೊಮ್ಯಾಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಮೆಣಸಿನಕಾಯಿ, ಅರಿಶಿನ, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಬೆಣ್ಣೆ, ಉಪ್ಪು, ಎಣ್ಣೆ. ಏನು ಕೊಡ್ಲಿ ಫಸ್ಟು? ಪ್ಯಾನ್ ಕೊಡಿ. ಆಯಿಲ್ ಆಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಮಖಾನ ಹಾಕೊಳ್ಳಿ. ಕಳ್ಳೆ ಪುರಿ ಥರ ಇದೆ, ವೆಯ್ಟ್ ಇಲ್ಲ. ಈ ಥರ್ಮೋಕೋಲ್ ಬಾಲ್ ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು. ಪಾಯಸ ಮಾಡ್ಬೋದು. ಮಖಾನ? ಹೌದು. ಓಕೆ, ಪಾಯಸ ಮಾಡ್ಕೋಬಹುದು. ಪನ್ನೀರ್ ಮಖಾನ ಬರುತ್ತೆ. ಎಷ್ಟು ಕೆಜಿ ಇದು? 50 ಗ್ರಾಮ್ ಇದು 50 ರೂಪಾಯಿ. ಈ ನಾರ್ತ್ ಕಡೆ ಎಲ್ಲ 100 ಗ್ರಾಮ್ 100 ರೂಪಾಯಿ ಅಂದ್ರೆ 1000 ರೂಪಾಯಿ ಕೆಜಿ ಆಯ್ತು. ಹೌದು, ಕಾಸ್ಟ್ಲಿ ಇದೆ. ಓಹೋ, ಇದು ಮೆತ್ತಗಾಗ್ಬಿಡುತ್ತಾ? ಏನಿಲ್ಲ, ಸ್ವಲ್ಪ ಮೆತ್ತಗಾಗಲ್ಲ, ಕ್ರಿಸ್ಪಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನಾನಂತೂ ಮಖಾನ ತಿಂದಿಲ್ಲ ಬಿಡಿ ಸರ್. ದಾಲ್ ಮಖನಿ ತಿಂದಿದ್ದು ನಾವು. ಈ ಮಖಾನ ಗೀಕನ್ನೆಲ್ಲ ಗೊತ್ತಿಲ್ಲ ನಮಗೆ. ಅಂದ್ರೆ ಸಿಗುತ್ತೆ ಇದು ಹೋಟ್ಲಲ್ಲಿ, ಅಂಗಡಿಗಳಲ್ಲಿ ಸಿಗುತ್ತೆ. ಸಾಕಿದು ಒಂದು ಸೈಡ್ ಎತ್ಕೊಳ್ಳೋಣ. ಎಸ್, ಇನ್ನೊಂದು ಆಯಿಲ್ ಹಾಕ್ಬೇಕು. ಇನ್ನೂ ಸ್ವಲ್ಪ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ರೈಸ್ ಬ್ರೈನ್ ಆಯಿಲ್. ಈರುಳ್ಳಿ ಹಾಕ್ತೀನಿ ಈಗ ಇದಕ್ಕೆ. ಹೌದು, ಹಾಕಿ ಸರ್. ರುಬ್ಬಂಗಿಲ್ಲ ಏನಿಲ್ವ ಇದಕ್ಕೆ? ಏನು ರುಬ್ಬಂಗಿಲ್ಲ. ಟೊಮೆಟೊ ಪ್ಯೂರಿ ಮಾತ್ರ ಮಾಡ್ಬೇಕಷ್ಟೇ. ಓಕೆ ಸರ್, ಟೊಮೆಟೊ ರುಬ್ಕೊತೀನಿ ಅಷ್ಟಿದೆ. ರುಬ್ಕೊಳ್ಳಿ. ಬರೀ ಟೊಮೆಟೊ? ಹೌದು, ಟೊಮೆಟೊ ಪ್ಯೂರಿ. ರುಬ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ. ಹಾಕಿ ಸರ್. ಸರ್, ಒಣಮೆಣಸಿಗೆ ಹಾಕಿ ಇದಕ್ಕೆ. ಹೌದು, ಹಾಕಿ ಸರ್. ಒಣಮೆಣಸಿನ್ಕಾಯಿ, ಈರುಳ್ಳಿ ಹಾಕಿದೀವಿ, ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದೀವಿ, ಖಾರದ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದೀವಿ. ಇಲ್ಲಿ ಮಖಾನನ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾರೆ. ಪುರಿ ಥರ ಇದೆ ಇದು. ಬಾರ ಗೀರ ಎಲ್ಲ ಏನಿಲ್ಲ. ಅರ್ಶಿನ ಪುಡಿ ಹಾಕಿ. ಸ್ವಲ್ಪ ರವಿಯವರ ಹಳದಿ. ಚಿಕನ್ ಹಾಕ್ತಂಗೆ ದಯವಿಟ್ಟು ಹಾಕಿ. ವಿತ್ ಬೋನಾ? ವಿತ್ ಬೋನ್. ಓಕೆ, ಎಷ್ಟು ಅರ್ಧ ಕೆಜಿ ಇದೆಯಾ ಚಿಕನು? ಹೌದು.
ಸ್ವಲ್ಪ ನೀರು ಹಾಕೋಣ ಸಂಗೆ ಹಾಕಿ ಮಸಾಲ ಹಾಕ್ಬಿಟ್ಟು ಆಮೇಲೆ ಎಷ್ಟು ಮಸಾಲ ಹಾಕೊಂಡ್ಬಿಡ್ತೀರಾ? ಮಸಾಲ ಹಾಕ್ಬಿಟ್ಟು ಅದೇ ಏನೂ ಇಲ್ಲ ಮಸಾಲ, ಇದು ಟೊಮೆಟೊ ಪೇಸ್ಟ್ ಇದಕ್ಕೆ ಹಾಕ್ತಾ ಇದೀವಿ ಅಷ್ಟೇನೆ. ಹಾಕ್ರಿ ರೀ ಪ್ರಕಾಶ್ ರಾವ್. ಎಸ್, ಸ್ವಲ್ಪ ನೀರು ಹಾಕ್ಬೋಣ ಸರ್. ನೀರು ಹಾಕ್ತೀರಾ? ನೀರು ಬೇಕಾ? ಸ್ವಲ್ಪ ಹಾಕೋಣ ಬೇಯಲಿ. ಹಾಕಿ ಹಾಕಿ ಹಾಕಿ. ಓಕೆ, ಸ್ವಲ್ಪ ಚೆನ್ನಾಗಿ ಬೇಯಬೇಕಲ್ವಾ? ಹೌದೌದು. ಉಪ್ಪು ಹಾಕಲ್ವಾ? ಉಪ್ಪು ಹಾಕ್ತೀನಿ ಈಗ. ಹಾಕಿ, ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸೋಣ. ವೆರಿ ಗುಡ್. ಸ್ವಲ್ಪ ಪುಡಿ ಹಾಕ್ಬೇಕಲ್ಲ? ಹಾಕಿ, ಏನೇನು ಪುಡಿ ಬೇಕು ಹೇಳಿ. ಎಲ್ಲ ಪುಡಿ ಹಾಕ್ಬೇಕು. ಅಚ್ಕಾರದ ಪುಡಿ ಹಾಕಿ ಸರ್ ಸಾಕು. ರವಿಯವರ ಅಚ್ಕಾರದ ಪುಡಿ, ರವಿಯವರ ಧನಿಯಾ ಪುಡಿ ಸಾಕಾ? ಹಾಂ ಸಾಕು. ಗರಂ ಮಸಾಲ, ರವಿಯವರ ಗರಂ ಮಸಾಲ, ನಮ್ಮ ಇವತ್ತಿನ ಚಿಕನ್ ಮಖಾನ ಸಾಕಾ? ಸಾಕು. ಸ್ವಲ್ಪ ಆಮೇಲೆ ಪೆಪ್ಪರ್ ಪೌಡರ್ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸಾಕು. ಓಕೆ, ಅಷ್ಟೇ. ಸ್ವಲ್ಪ ಕ್ಲೋಸ್ ಇದು ಮಖಾನನ ಯಾವಾಗ ಹಾಕೋದು? ಲಾಸ್ಟಲ್ಲಿ. ಲಾಸ್ಟ್ ಅಂದರೆ ಇದು ಮೆತ್ತಗಾಗ್ಬಿಡ್ಬೋದಲ್ಲ? ಮತ್ತೆ ಏನಾಗಲ್ಲ, ಅಷ್ಟೇ ಹಂಗೆ ಇರುತ್ತಾ? ಹಂಗೆ ಇರುತ್ತೆ ಅದು. ತಿನ್ಬೋದು ಹಂಗೆ. ಇವಾಗ ಏನು ಒಂದು ಸ್ಪೂನ್ ಮೊಸರು ಹಾಕ್ತೀನಿ ಇದಕ್ಕೆ? ಹೌದು. ಚಿಕನ್ ಮಖಾನಾಗೆ? ಹೌದು. ಓಕೆ. ಫ್ರೆಶ್ ಕ್ರೀಮ್ ಹಾಕ್ತೀಯ? ಫ್ರೆಶ್ ಕ್ರೀಮು ಹಾಕ್ತೀರಾ, ಮೊಸರು ಹಾಕ್ತೀರಾ? ಹೌದೌದು. ಓಹೋ ಹೋ. ಒಂದು 2 ಸ್ಪೂನ್. ಆಮೇಲೆ ಸ್ವಲ್ಪ ಬಟರ್ ಹಾಕ್ತೀನಿ ಹಂಗೆ. ಹಾಕಿ. ಓಹೋ, ಮುಗ್ದೋಯ್ತು ಕತೆ. ಫ್ರೆಶ್ ಕ್ರೀಮು ಹಾಕಿದ್ದೀವಿ, ಮೊಸರು ಹಾಕಿದ್ದೀವಿ, ಬಟರ್ ಹಾಕಿದ್ದೀವಿ. ಅದೇನು ರೀ ರುಚಿ ಕೊಡುತ್ತೇನು ರೀ ಪ್ರಕಾಶ್ ರಾವ್? ಯಾವ ಸರ್? ಇದು ಮಖಾನ ಸರ್ ತಿನ್ನಾಗದು. ಹೌದಾ? ಪನ್ನೀರ್ ಮಖಾನ ಬರುತ್ತೆ, ಇದ್ರ ಪಾಯಸನ ಮಾಡ್ತೀವಿ ಮಖಾನದಲ್ಲಿ. ಹಾಕ್ಬಿಡ್ಲಾ? ಹಾಕಿ ಸರ್. ಸರ್ ಹೊಸ ಹೊಸ ಸ್ಟೈಲ್ ಮಾಡ್ಬೇಕು ಸರ್. ಯಾವ ಚಿಕನ್ ಅದೇ ತಿಂದು ಒಂಥರ ಡಿಫ್ರೆಂಟ್ ಇರ್ಬೇಕು ತಿನ್ನಕ್ಕೆ. ಹೌದು ರೀ ಪ್ರಕಾಶ್ ರಾವ್, ಇವಾಗ ಹೇಳಿದ್ರಲ್ಲ. ಎಸ್, ಕಾಸ್ಟ್ಲಿ ಇರುತ್ತೆ, ಆದ್ರೂ ಕೂಡ ತಿನ್ನಾಗ ರುಚಿ ಬೇಕಲ್ಲ. ಹೌದು ಹೌದು ಹೌದು. ಬೇಬಿ ಮಶ್ರೂಮ್ ಥರ ಕಾಣ್ತದೆ ಅಲ್ಲ? ಹೌದು. ಹಾ ಅದ್ಭುತ. ಇದು ಯಾವ್ರ ಜೊತೆ ಚೆನ್ನಾಗಿರುತ್ತೆ ಪ್ರಕಾಶ್? ಸರ್ ತಿನ್ಬೋದು ಸರ್, ಚಪಾತಿ ತಿನ್ಬೋದು, ಬೇರೆ ಏನೋ ಸೈಡ್ ಅದಕ್ಕೆ ಬೇಕಾದ್ರೆ ತಿನ್ಬೋದಾ? ಅಷ್ಟು ಆಗೋಯ್ತಿದೆ, ಆಯಿಲ್ ಇದೆ ಅಲ್ಲ? ಆಗೋಯ್ತು. ಚಿಕನ್ ಬೆಂದು ಸರ್. ತಗೊಳ್ಳಿ ಸರ್, ಬಿಸಿ ಬಿಸಿ ಚಿಕನ್ ಮಖಾನ. ಚಿಕನ್ ಮಖಾನ ಒಳ್ಳೆ ಡ್ರೈ ಐಟಮು ಥರ ಕಾಣ್ತಾ ಇದೆ. ಚಪಾತಿ ಗಿಪಾತಿ ಎಲ್ಲ ತಿನ್ಕೋಬೋದು ಸರ್, ತುಂಬ ಚೆನ್ನಾಗಿರ್ತೈತೆ ಬೇರೆ ಹೇಳಿದ್ದಾರೆ ಪ್ರಕಾಶ್ ರಾವ್ ಅವರು. ಪ್ರಕಾಶ್ ರಾವ್ ಹೇಳಿದ ಮೇಲೆ ಬಿಡೋಕ್ಕಾಗತ್ತಾ? ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಅದ್ಭುತವಾಗಿರುವಂಥ ಚಿಕನ್ ಮಖಾನ ಮಾಡ್ಕೊಳ್ಳಿ. ಚಿಕನ್ ಮಖನ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಟೊಮ್ಯಾಟೊ ಹಾಕಿ ರುಬ್ಬಿ ಪ್ಯೂರಿ ತಯಾರಿಸಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ, ಮಖನ ಹಾಕಿ ಹುರಿದುಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಮೆಣಸಿನಕಾಯಿ ಹಾಕಿ ಹುರಿದು ಅರಿಶಿನ, ಚಿಕನ್, ಟೊಮ್ಯಾಟೊ ಪ್ಯೂರಿ, ನೀರು, ಉಪ್ಪು, ಅಚ್ಚ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ ಮೊಸರು, ಫ್ರೆಶ್ ಕ್ರೀಮ್, ಬೆಣ್ಣೆ, ಹುರಿದ ಮಖನ ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಚಿಕನ್ ಮಖನ ರೆಡಿ ಟು ಈಟ್. ಚಿಕನ್ ಮಖಾನ ನೋಡೋಣ ಹೆಂಗಿದೆ ಅಂತ. ಮಾಡಿ. ಇದು ಹೇಳಿದ್ನಲ್ಲ ನಿಮಗೆ, ಇದು ಹೆಂಗೆ ಕಾಣ್ತದೆ ಅಂತ ಹೇಳಿದ್ರೆ, ಈ ಚಿಕ್ಕದು ನಾವು ಚೆನ್ನಾಗಿ ಥರ ಕಾಣುತ್ತಲ್ಲ, ಚೆನ್ನಾಗಿ ಥರ ಕಾಣುತ್ತೆ. ಆಮೇಲೆ ಸಪೋಸ್ ಏನಾದ್ರು ಸಿಗೋ ಬಟಾಣಿ ಬಟನ್ ಮಶ್ರೂಮ್ ಅಂತ ಸಿಗುತ್ತೆ, ಸಣ್ಣ ಮಶ್ರೂಮ್ಗಳು, ಅದು ಕಟ್ ಮಾಡಿ ಹಾಕೋರು ಹಿಂಗೆ ಇರುತ್ತೆ. ಇದೇನ್ರಿ ಇದು ಕರ್ಗೆ ಇಲ್ಲ ಇದು? ಥರ ಇದೆಯಾ? ಇದು ಸರಿಯಾಗಿ ಅದು ಎಷ್ಟೊತ್ತು ಬೇಸರ ಹಂಗೆ ಇರುತ್ತೆ, ಅದು ಮೆಲ್ಟ್ ಆಗಲ್ಲ, ಮೇಸಾಗಲ್ಲ, ಹಂಗೆ ಇರ್ತದೆ. ಒಳ್ಳೆ ಟೇಸ್ಟು ಮಖಾನ. ಅದೇನು ಸರ್ 2 ದಿನ ಚಿಕನ್ಗಿನ ಗಟ್ಟಿ ಇದೆಯಲ್ರಿ ಇದು? ಹೌದೌದು, ಏನಿಲ್ಲ ತಿನ್ಬೋದು, ಏನು ತೊಂದರೆ ಇಲ್ಲ. ಅದು ಒಂದು 2 ನಿಮಿಷ ನಿಧಾನ ತಿನ್ಬೇಕು ಅಷ್ಟೇ, ಮೆಲ್ಟ್ ಆಗುತ್ತೆ. ಹಂಗೆ ಬಾರಿ ಇಟ್ಕೊಳ್ಳಿ. ಹೀಗೆ ನಾವು ಚಾಕ್ಲೇಟ್ ಥರ ಕರ್ದು ಹೋಗುತ್ತೆ ನಿಧಾನ. ಅಂತೂ ಒಳ್ಳೆ ಚಿಕನ್ ತೋರಿಸಿದ್ದಾರೆ. ಇಷ್ಟೊಂದು ಐಟಮ್ ಹಾಕಿದ್ಮೇಲೂ ರುಚಿ ಬರ್ದೇ ಇರಕ್ಕೆ ಹೆಂಗೆ ಸಾಧ್ಯ? ಅದೇ ಸಖತ್ತಾಗಿದೆ.
ಈ ಥರ ಒಳ್ಳೆ ಚಿಕನ್ ಬೇಕು ಅಂದರೆ ಪ್ರಕಾಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಪ್ರಕಾಶ್ ಅವ್ರ ನಂಬರ್ ಹೇಳ್ರಿ. 99 99 45 07 07 46 4680 ನಂಬರ್ ಫೋನ್ ಮಾಡಿ. ಪ್ರಕಾಶ್ ಅವ್ರು ಸಿಗ್ತಾರೆ. ಒಳ್ಳೆ ಮಕಾನ ಚಿಕನ್ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸರ್. ಚಿಕನ್ ಮಕಾನ ಅದ್ಭುತ ಮಾಡಿಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ರುಚಿಯಾಗಿದೆ. ಏನು ಒಬ್ಬರು ಒಂದು 1/4 kg ತಿನ್ಬೋಷ್ಟು ಚೆನ್ನಾಗಿದೆ. ಓಕೆ, ಇವತ್ತೇ ತೊಗೊಂಡು ಇವತ್ತೇ ಮಾಡ್ಕೊಳ್ಳಿ. ಮುರಳಿ, ನೀವು ಆಮೇಲೆ ತಿನ್ಕೊಳ್ರಿ, ಫಸ್ಟು ಕಾರ್ಯಕ್ರಮ ಮುಗಿಸ್ಬಿಡ್ರಿ. 2 ಗಂಟೆ ಆಗ್ತದೆ ಅಂತ ಇದ್ದೀರಾ. ನಮ್ಮ ಇವತ್ತಿನ ಒಗ್ಗಂಡ ಡಬ್ಬಿ ಕಾರ್ಯಕ್ರಮ ಮುಗಿಸ್ಬೇಕು. ನೀವು ಸಹ ಕಾರ್ಯಕ್ರಮದಲ್ಲಿ ಭಾಗಿಸ್ಬೋದು. ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಸುಚಿತಾ ಅವರು ಈವೆಂಟನ್ನು ಶುರು ಮಾಡಿದ್ದಾರೆ. ಒಳ್ಳೆ ಈವೆಂಟು, ಯಾವುದೇ ದೊಡ್ಡ ಈವೆಂಟ್ ಆಗಿದ್ರೂ ಪರವಾಗಿಲ್ಲ, ಸುಚಿತಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆ ಈವೆಂಟನ್ನು ಆರ್ಗನೈಸ್ ಮಾಡಿ ಕೊಡ್ತಾರೆ. 9731 ಬರ್ಕೊಳ್ಳಿ. 9731 909496 ಈ ನಂಬರ್ಗೆ ಫೋನ್ ಮಾಡಿ ತಿಳಿಸಿ. ನಮ್ಮ ಇವತ್ತಿನ ಒಗ್ಗಂಡ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ಮತ್ತೆ ಸಿಗೋಣ.